नमः सिद्धेभ्यः। महावीर भगवंतर वाणी श्री गौतम गुरु ಕೇಳಿದರು ದ್ವಾದಶಾಂಗ ಶ್ರುತ ರಚನೆಯ ಮಾಡಿ ಶ್ರೀ ಶಾಮೃತ ನೀಡಿದರು ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು आत्मिक सुखवनु पಡೆಯುವೆನು। पंच परमेश्वरी भगवान की जय। अहिंसा परमो धर्म की जय। आचार्य गुरुवर श्री विद्यासागर मुनि महाराज की जय। आचार्य संघ की जय। ಇಪ್ಪತ್ನಾಲ್ಕು ಜೀವಸ್ಥಾನಗಳ ಚರ್ಚೆಯಲ್ಲಿ ಅಂದರೆ 24 ಸ್ಥಾನದಲ್ಲಿ 11ನೆಯ ಕ್ರಮ ಭವ್ಯತ್ವ ಮಾರ್ಗನೆ। ಭವ್ಯತ್ವ ಮಾರ್ಗನೆಗೆ 2 ಭೇದ ಇದೆ। ಭವ್ಯತ್ವ ಮಾರ್ಗನೆಗೆ 2 ಭೇದ। ಡಿಸ್ಟರ್ಬ್ ಆಯ್ತು, ಆವಾಜ್ ಚೇಂಜ್ ಮಾಡಿರಿ। ಯಾರು ಕೈ ಹಚ್ಚಬೇಡ್ರಿ, ನೀವೇನು ಮಾಡ್ತೀರಿ? ಎಲ್ಲರೂ ಕೈ ಹಚ್ಚಬಿಡ್ರಿ ನೀವು। ಅಭವ್ಯ ಭವ್ಯ ಅಂದರೆ ಏನು? ಭವ್ಯ ಅಂದರೆ ಹಿಂದಿಯಲ್ಲಿ ಹೋನಹಾರ ಅಂತ ಹೇಳ್ತಾರೆ। ಹೋನಹಾರ ಅಂದ್ರೆ ಸಮ್ಯಕ್ತ್ವ ರೂಪವಾಗಿ ತಾನು ರೂಪಾಂತರಣಗೊಳಿಸುವಂತಹ ಶಕ್ತಿ, ತನ್ನನ್ನು ತಾನು ತನ್ನ ಆತ್ಮನನ್ನ ಸಮ್ಯಕ್ತ್ವದ ರೂಪದಲ್ಲಿ ರೂಪಾಂತರಣಗೊಳಿಸುವ ಶಕ್ತಿ ಯಾವ ಜೀವಿಗೆ ಇದೆ ಅದು ಭವ್ಯ। ಮತ್ತು ಅಂತಹ ಶಕ್ತಿ ಯಾವ ಜೀವಿಗೆ ಇಲ್ಲವೇ ಇಲ್ಲ, ತ್ರಿಕಾಲದಲ್ಲೂ ಇಲ್ಲ, ಹಿಂದೆಂದೂ ಇರಲಿಲ್ಲ, ಈಗೂ ಇಲ್ಲ, ಮುಂದೇನೂ ಇಲ್ಲ, ಸಮ್ಯಕ್ತ್ವವನ್ನು ಪಡೆಯುವಂತಹ ಶಕ್ತಿಯೇ ಇಲ್ಲ ಅನ್ನುವಂಥ ಜೀವಿಗೆ ಅಭವ್ಯ ಅಂತ ಹೇಳ್ತಾರೆ। ಈ ಥರದಲ್ಲಿ ಇದು ನೈಸರ್ಗಿಕ ಭಾವ, ಪಾರಿಣಾಮಿಕ ಭಾವ ಅಂತ ಹೇಳ್ತಾರಲ್ಲ ತತ್ವಾರ್ ಸೂತ್ರದಲ್ಲಿ। ಪಾರಿಣಾಮಿಕ ಅಂತಂದ್ರೆ ನಿಸರ್ಗದಿಂದಲೇ ಈ ಒಂದು ವೈಶಿಷ್ಟ್ಯ ಆ ಜೀವಿಗಳಲ್ಲಿ ಇರ್ತದೆ। ಭವ್ಯ ಜೀವಿಗೆ ಸಮ್ಯಕ್ ದರ್ಶನ ಮೊದಲಾದ ಆತ್ಮಿಕ ಗುಣಗಳನ್ನ, ಆತ್ಮಿಕ ಈ ಧರ್ಮಗಳನ್ನ ಜನ್ಮ ಕೊಡುವಂತಹ ಶಕ್ತಿ ಇದೆ। ಯಾವುದರಲ್ಲಿ ಶಕ್ತಿ ಇದೆಯೋ ಅದು ಅನಾದಿ ಕಾಲದಿಂದ ಇದೆ, ಈಗೂ ಇದೆ, ಮತ್ತು ಎಲ್ಲಿ ತನಕ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲ ಅಲ್ಲಿ ತನಕ ಇದು ಇದ್ದೇ ಇರೋದು। ಭವ್ಯ ಜೀವ ಭವ್ಯ ಇದೆ ಅಂತಂದ್ರೆ ಅನಾದಿ ಕಾಲದಿಂದ ಇದೆ, ಅದಕ್ಕಿನ್ನೂ ಸಮ್ಯಕ್ ದರ್ಶನ ಪ್ರಾಪ್ತ ಆಗಿಲ್ಲ, ಮಾಡಿಕೊಳ್ಳಬಹುದಾದಂತಹ ಶಕ್ತಿ ಇದೆ, ಆದ್ದರಿಂದ ಭವ್ಯ। ಅನಾದಿ ಕಾಲದ ಹಿಂದೆ ಎಲ್ಲಿತ್ತು ಈ ಜೀವ? ನಿತ್ಯ ನಿಗೋಧದಲ್ಲಿ। ಎಲ್ಲಿತ್ತು? ನಿತ್ಯ ನಿಗೋಧದಲ್ಲಿ। ಅನಾದಿ ಅನಂತ ಕಾಲದ ಹಿಂದೆ ನಿತ್ಯ ನಿಗೋಧದಲ್ಲಿ ಇದ್ರೂ ಕೂಡ ಆ ಜೀವದಲ್ಲಿ ಸಮ್ಯಕ್ತ್ವವನ್ನ ಪಡ್ಕೊಳ್ತಕ್ಕಂತಹ ಶಕ್ತಿ ಇದ್ದೇ ಇತ್ತು। ಆದರೆ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದ್ರೆ ಆ ನಿಗೋಧಿ ಜೀವ ಅಲ್ಲಿಯೇ ಇದ್ದುಕೊಂಡು ಮಾಡಿಕೊಳ್ಬಹುದೇನು? ಭವ್ಯ ಇದೆ, ನಿಗೋಧದಲ್ಲಿದೆ, ಏಕೇಂದ್ರಿಯ ಅವಸ್ಥೆಯಲ್ಲಿದೆ,
ಈ ಸಮ್ಯಕ್ ದರ್ಶನ ಪ್ರಾಪ್ತವಾಗಬೇಕು ಅಂತಂದ್ರೆ ಏಕೇಂದ್ರಿಯ ಅವಸ್ಥೆಯಲ್ಲಿ ಆಗಬಹುದೇನು? ಇಲ್ಲ. ಏನು ಬೇಕು? ಎಷ್ಟು ಇಂದ್ರಿಯಗಳು ಬೇಕು? 5 ಇಂದ್ರಿಯಗಳು ಬೇಕು ಮತ್ತು ಮನವೂ ಕೂಡ ಬೇಕು. ಭವ್ಯ ಜೀವಿಗಳಿಗೆ ಮನವೂ ಬೇಕು ಮತ್ತು 5 ಇಂದ್ರಿಯಗಳು ಬೇಕು. ಅಂದರೆ ಸಂಘಿ ಪಂಚೇಂದ್ರಿಯ ಪರ್ಯಾಯದಲ್ಲಿ ಜನ್ಮ ತಾಳಿರ್ತಕ್ಕಂತಹ ತಿರ್ಯಂಚ ಪ್ರಾಣಿಗಳಿಗೆ ಸಮ್ಯಕ್ ದರ್ಶನ ಆಗಬಹುದು. ನರಕದಲ್ಲಿರ್ತಕ್ಕಂತಹ ನಾರ್ಕಿ ಜೀವಿಗಳಿಗೆ ಸಮ್ಯಕ್ ದರ್ಶನ ಆಗಬಹುದು. ಮನುಷ್ಯಗತಿಯಲ್ಲೂ ಆಗಬಹುದು. ಅದೇ ಥರ ದೇವಗತಿಯಲ್ಲಿ ಹುಟ್ಟಿದ್ರೂ ಕೂಡ ಆಗಬಹುದು. 4 ಗತಿಗಳಲ್ಲಿ ಜೀವಗಳಿಗೆ ಸಮ್ಯಕ್ ದರ್ಶನ ಆಗಬಹುದು. ಆದರೆ ಚಾರಿತ್ರ ಆಗಬಹುದೇನು? ಇಲ್ಲ. ಸಂಯಮ ಆಗಬಹುದೇನು? 6ನೇ 7ನೇ ಗುಣಸ್ಥಾನ ಇತರ ಗತಿಗಳಲ್ಲಿ ಆಗಬಹುದೇನು? ಮನುಷ್ಯ ಗತಿಯಲ್ಲಿ ಮಾತ್ರ 6ನೇ 7ನೇ ಗುಣಸ್ಥಾನದ ಸಂಯಮ ಪ್ರಕಟವಾಗಲಿಕ್ಕೆ ಶಕ್ಯ. ಮನುಷ್ಯ ಗತಿಯಲ್ಲಿ ಮಾತ್ರ ಶಕ್ಯ. ಆಮೇಲೆ ಮನುಷ್ಯ ಗತಿ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ, ಉಚ್ಚ ಕುಲದಲ್ಲೂ ಕೂಡ ಜನ್ಮ ಆಗಿದೆ. ಆದರೆ ಜೀವ ಅಭವ್ಯ ಇದೆ ಅಂತಂದ್ರೆ ಸಮ್ಯಕ್ ದರ್ಶನ ಆಗ್ಬೋದಾ? ಇಲ್ಲ. ಎಲ್ಲ ಸಿಕ್ಕ ನಂತರನೂ ಸಮ್ಯಕ್ ದರ್ಶನ ಆಗಲ್ಲ. ಆಮೇಲೆ ಇಂತಹ ಜೀವ, ಅಭವ್ಯ ಜೀವ ಹಿಂದೂ ನಿತ್ಯ ನಿಗೋಧದಲ್ಲಿತ್ತು. ಅದು ಕೂಡ ಮೊದಲು ಎಲ್ಲಿತ್ತು? ಎಲ್ಲರ ನಿವಾಸ ಸ್ಥಾನ. ಈ ಸಂಸಾರದಲ್ಲಿ ಇಂದಿನವರೆಗೆ ಎಷ್ಟು ಜೀವಗಳು 4 ಗತಿಗಳಿಗೆ ಬಂದಿವೆ ನಿಗೋಧದಿಂದ. ಅವೆಲ್ಲ ಎಲ್ಲಿದ್ದು? ನಿತ್ಯ ನಿಗೋಧದಲ್ಲಿ. ಅಲ್ಲಿಂದಲೇ ಬಂದಿವೆ. ಪ್ರತಿಯೊಂದು ಜೀವ ಅಲ್ಲಿಂದ ಬಂದಿದೆ. ಆಮೇಲೆ ಹಿಂದೆ ಅನಂತಾನಂತ ಕಾಲದ ಹಿಂದೆ ಈ ಮನುಷ್ಯ ಗತಿ ಇತ್ತೋ ಇಲ್ವೋ? ಇತ್ತು. ದೇವಗತಿ ಇತ್ತೋ ಇಲ್ವೋ? ಇತ್ತು. ಎಲ್ಲ ಗತಿಗಳಿದ್ದವಲ್ಲ. ಈ ಗತಿಗಳು ಕೂಡ ಅನಾದಿ ಕಾಲದಿಂದ ಇವೆ ಮತ್ತು ಈ ಗತಿಗಳಲ್ಲಿ ಜೀವಗಳು ಅನಾದಿ ಕಾಲದಿಂದ ಇವೆ. ಅಂದ್ರೆ ಕೇವಲ ಮನುಷ್ಯಗತಿಯಲ್ಲಿಯೇ ಅನಾದಿ ಕಾಲದಿಂದ ಇವೆ ಅನ್ನುವಂಥ ಯಾವ ಒಂದೂ ಕೂಡ ಜೀವ ಇಲ್ಲ. ಕೇಳ್ತಾ ಇದ್ದೀರಲ್ಲ? ಅನಾದಿ ಕಾಲದಿಂದ ಅದು ನಿಗೋಧಕ್ಕೆ ಹೋಗಿಲ್ಲ, ನರಕಕ್ಕೆ ಹೋಗಿಲ್ಲ, ದೇವಗತಿಗೆ ಹೋಗಿಲ್ಲ. ಒಟ್ಟಿನಲ್ಲಿ ಒಂದೇ ಗತಿಯಲ್ಲಿದೆ. ಮನುಷ್ಯ ಗತಿಯಲ್ಲಿ ಮಾತ್ರ ಸಾಯು ಹುಟ್ಟುವ ಕಾರ್ಯವನ್ನು ಮಾಡ್ತಾ ಇದೆ ಅನ್ನುವಂಥ ಜೀವ ಯಾವುದು ಒಂದೂ ಇಲ್ಲ. ಅದೇ ಥರ ನರಕದಲ್ಲಿಯೇ ಇದೆ ಅನ್ನುವಂಥ ಜೀವನೂ ಇಲ್ಲ. ಅದೇ ಥರ ದೇವಗತಿಯಲ್ಲಿಯೇ ಇತ್ತು ಅನ್ನುವಂಥ ಜೀವನೂ ಇಲ್ಲ. ಯಾವ ಒಂದೂ ಇಲ್ಲ. ಆಮೇಲೆ 4 ಗತಿಗಳಂತೂ ಇದ್ದೇ ಇದೆ. ಈ ಗತಿಗಳಲ್ಲಿ ಬರಬೇಕಂತಂದ್ರೆ ಎಲ್ಲಿಂದ ಬರಬೇಕು? ಮೂಲ ಸ್ಥಾನ ಯಾವುದು? ನಿಗೋಧ. ನಮ್ಮೆಲ್ಲರ ಮೂಲ ಸ್ಥಾನ ಯಾವುದು? ನಮ್ಮೆಲ್ಲರ ತವರ ಮನೆ ಯಾವುದು? ನಿಗೋಧ. ತಮ್ಮ ಮನೆ, ತವರ ಮನೆ ಯಾವುದ್ರಿ? ತವರ. ನಿಗೋಧ. ಯಾವ ಒಂದೂ ಜೀವ ಇಲ್ಲಿ ತನಕ ಎಷ್ಟು ಮೋಕ್ಷಕ್ಕೆ ಹೋಗಿವೆ ಅಲ್ಲ, ಎಷ್ಟು ಜೀವಗಳು ಮನುಷ್ಯ ಗತಿಯಲ್ಲಿ ಬಂದು ಎಲ್ಲಿ ಹೋಗಿವೆ ಅಲ್ಲ, ಮೋಕ್ಷಕ್ಕೆ ಹೋಗಿವೆ. ಆಮೇಲೆ ಎಷ್ಟೋ ಜೀವಿಗಳು ಮನುಷ್ಯ ಗತಿಗೆ ಬಂದು ಎಷ್ಟೋ ಸಲ ನರಕಕ್ಕೆ ಹೋಗಿವೆ, ತಿರ್ಯಂಚ ಗತಿಯಲ್ಲಿ ಸುತ್ತಾಡಿವೆ. 84 ಲಕ್ಷ ಯೋನಿಗಳಲ್ಲಿ ಸುತ್ತುವಂತಹ ಜೀವಿಗಳು ಯಾವಿಲ್ಲ. ಎಲ್ಲ ಅನೇಕ ಜೀವಿಗಳು ಸುತ್ತಾಡಿ ಮತ್ತೆ ಎಲ್ಲಿ ಹೋಗಿವೆ? ನಿಗೋಧದಲ್ಲಿ. ಸಂಸಾರದಲ್ಲಿ ಇವೆ ಅಂತಂದ್ರೆ ನಿಗೋಧಕ್ಕೆ ಹೋಗಬೇಕು. ಕೊನೆಗೆ ನಿಗೋಧಕ್ಕೆ ಹೋಗಬೇಕಲ್ಲ. ಯಾಕೆ ಹೋಗಬೇಕು ಅಂತಂದ್ರೆ ನಿಗೋಧದಿಂದ ಹೊರಬರುವಂತಹ ಜೀವಿಗೆ ಒಂದು ಸಮಯ ಅವಧಿ, ಕಾಲ ಮರ್ಯಾದೆ ಸಿಕ್ಕಿರ್ತದೆ. ಅದು ವೀಸಾ ಅಂತೀರಿ, ಏನಂತೀರಿ ಕನ್ನಡಗಳು? ವೀಸಾ ಅಂತೀರಲ್ಲ.
ಒಂದು ದೇಶದ ಮನುಷ್ಯ ಮತ್ತೊಂದು ದೇಶಕ್ಕೆ ಹೋಗಬೇಕಾದ್ರೆ ಪರ್ಮಿಷನ್ ಹತ್ತದೆಯಲ್ಲ, ಅದಕ್ಕೆ ವೀಸಾ ಅಂತಾರಲ್ಲ. ಹಾಂ, ವೀಸಾ ವೀಸಾ ಅಂತಾರಲ್ಲ, ಕಂಡೀಷನ್ ಇರ್ತದೆ ಅಲ್ಲಿ. ಹಾಗೇನೆ ಹೋಗ್ಲಿಕ್ಕೆ ಶಕ್ಕಿಲ್ಲ. ಆ ವೀಸಾ ಅಂತಂದ್ರೆ ಏನು? ಅದರೊಳಗೆ ಎಷ್ಟು ದಿನ ಹೋಗ್ತೀಯಪ್ಪ, ಎಷ್ಟು ತಿಂಗಳು, ಎಷ್ಟು ವರ್ಷ ಅನ್ನುವಂಥದ್ದನ್ನು ಬರೆದಿರ್ತಾರೆ. ಅಂದರೆ ಅಲ್ಲಿಯ ನಾಗರಿಕ ಈತ ಅಲ್ಲ, ಇಲ್ಲಿಯ ನಾಗರಿಕ ಅಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ ಅದಕ್ಕೊಂದು ವೀಸಾ ಅಂತ ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಯ ಅನುಸಾರವಾಗಿಯೇ ನಾವು ವಿದೇಶಕ್ಕೆ ಹೋಗಬೇಕು. ಅದೇ ಥರ ನಾವು ನಿಗೋಧವನ್ನು ತ್ಯಜಿಸಿ ಇತರ ಪರ್ಯಾಯಗಳಲ್ಲಿ ಬರಬೇಕು ಅಂತಂದರೆ, ಇತರ ಪರ್ಯಾಯಗಳು ಯಾವ್ಯಾವ ಗೊತ್ತಾ? ಯಾವುದು ನಿಗೋಧ ಅಲ್ವೋ ಅದೆಲ್ಲ ಇತರ ಪರ್ಯಾಯ. ಅಂದರೆ ಏನೇನು ಬಂತು? ಏಕೇಂದ್ರಿಯ, ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿಕಾಯಿಕ, ದ್ವಿಂದ್ರಿಯ, ತೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ, ಸೌಜ್ಞಿ, ಅಸೌಜ್ಞಿ, ದೇವಗತಿ, ನರಗತಿ, ಮನುಷ್ಯಗತಿ, ತಿರ್ಯಂಶಿ ಎಲ್ಲ ಬಂತು. ಟೋಟಲ್ ಎಲ್ಲ ಬಂತು. ನಿಗೋಧದಿಂದ ಹೊರ ಬರ್ತಾ ಇದ್ದೇವೆ ಅಂತಂದ್ರೆ ಈ ಎಲ್ಲದರಲ್ಲಿ ಜೀವ ಸುತ್ತಾಡಬಹುದು. ಬಂದ ನಂತರ ಎಷ್ಟು ಕಾಲ ಸುತ್ತಾಡಬಹುದು ಅನ್ನುವುದಕ್ಕೆ ಒಂದು ವೀಸಾ ಇದೆ. ಯಾರು ಕೊಡ್ತಾರೆ? ಅಲ್ಲಿ ಯಾರು ಕೊಡಲ್ಲ. ನೀನು ಹೊರ ಬರ್ತಾ ಇದ್ದೀಯಾ ಅಂತಂದ್ರೆ ನಿಸರ್ಗ ನಿಯಮದಿಂದ 2000 ಸಾಗರೋಪಮ ವರ್ಷಗಳವರೆಗೆ ಈ ಅನ್ಯ ಪರ್ಯಾಯಗಳಲ್ಲಿ ಸುತ್ತಾಡಬಹುದು. ನಿಗೋಧನ ಬಿಟ್ಟು ಏಕೇಂದ್ರಿಯ 5 ಪ್ರಕಾರ, ದ್ವಿಂದ್ರಿಯ, ತೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯದಲ್ಲಿ ದೇವ, ನರಕ, ಮನುಷ್ಯ, ತಿರ್ಯಂಚ, ಈ ಎಲ್ಲ ಪರ್ಯಾಯಗಳಲ್ಲಿ ಎಷ್ಟು ವರ್ಷ ಸುತ್ತಾಡಬಹುದು? 2000 ಸಾಗರೋಪಮ ವರ್ಷಗಳವರೆಗೆ ಸುತ್ತಾಡಬಹುದು. ಭವ್ಯವೇ ಇರಲಿ ಅಥವಾ ಅಭವ್ಯ ಜೀವವೇ ಇರಲಿ, ಇಲ್ಲಿ ಸುತ್ತಾಡಲಿಕ್ಕೆ ಎಲ್ಲರಿಗೂ ಪರ್ಮಿಷನ್ ಇದೆ. ಅಭವ್ಯಕ್ಕೂ ವೀಸಾ ಸಿಗ್ತದೆ ಸುತ್ತಾಡಬೇಕು ಅಂತಂದರೆ, ಭವ್ಯಕ್ಕೂ ಸಿಗ್ತದೆ. ಆದರೆ ಎಲ್ಲಿ ಹೋಗಲಿಕ್ಕೆ ಅಭವ್ಯ ಜೀವಿಗೆ ವೀಸಾ ಇಲ್ಲ? ಮೋಕ್ಷ ಹೋಗಲಿಕ್ಕೆ ವೀಸಾ ಇಲ್ಲ. ಸಮ್ಯಕ್ತ್ವ ಪಡೆಯಬಹುದಾ? ಸಮ್ಯಕ್ತ್ವವನ್ನು ಕೂಡ ಪಡೆಯುವುದಿಲ್ಲ. ಸಮ್ಯಕ್ ಜ್ಞಾನವನ್ನು ಪಡೆಯಬಹುದಾ? ಅದನ್ನೂ ಇಲ್ಲ. ಸಂಯಮವನ್ನು ಪಡೆಯಬಹುದಾ? ಇಲ್ಲ. ಸಂಯಮವನ್ನು ಪಡೆಯಬಹುದು, ಸಮ್ಯಕ್ತ್ವವನ್ನು ಕೂಡ ಪಡೆಯಬಹುದು. ಆದರೆ ಎಂಥ? ಅದಕ್ಕೆ 2 ರೂಪ ಇದೆ. ಸಮ್ಯಕ್ತ್ವಕ್ಕೂ ಚಾರಿತ್ರಕ್ಕೂ ರೂಪ ಎಷ್ಟು? 2. ಒಂದು ಬಾಹ್ಯ ರೂಪ, ಇನ್ನೊಂದು ಅಭ್ಯಂತರ ರೂಪ. ಅಭ್ಯಂತರ ರೂಪವಾದ ಸಮ್ಯಕ್ತ್ವಕ್ಕೆ ಮತ್ತು ಚಾರಿತ್ರಕ್ಕೆ ಭಾವ ಸಮ್ಯಕ್ತ್ವ, ಭಾವ ಚಾರಿತ್ರ ಅಂತ ತಿಳ್ಕೊಳ್ಬೇಕು. ನೆನಪಿಟ್ಕೋತಿದ್ರೆ ನೆನಪಿಗೆ ಉಳಿತದೆಯಲ್ಲ. ಸಮ್ಯಕ್ತ್ವಕ್ಕೆ 2 ರೂಪ ಇದೆ, ಬಾಹ್ಯ ರೂಪ, ಅಭ್ಯಂತರ ರೂಪ. ಅಂದರೆ ದ್ರವ್ಯ ಸಮ್ಯಕ್ತ್ವ ಬಾಹ್ಯ, ಇದು ಬಾಹ್ಯವಾದದ್ದು, ಮತ್ತು ಭಾವ ಸಮ್ಯಕ್ತ್ವ ಇದು ಅಂತರಂಗ ಸಮ್ಯಕ್ತ್ವ. ಸ್ವಲ್ಪ ವಿಷಯ ಹೊಸದಾದರೂ ಕೂಡ ಏಕಾಗ್ರತೆಯಿಂದ ಕೇಳಿದ್ರಿ ಅಂತಲೇ ನೆನಪಿಗೆ ಉಳಿತದೆ. ಏಕಾಗ್ರತೆಯಿಂದ ಕೇಳಿ, ಏಕಾಗ್ರತೆಯಿಂದ ಕೇಳಬೇಕು. ಕೇಳ್ತೀರಲ್ಲ? ಕೇಳೋರೆಲ್ಲ ಕೇಳುವಾಗ ಬರೆಯಬಾರದು, ಬರೆಯುವಾಗ ಕೇಳಬಾರದು. ಬರೆಯುವಾಗ ನಾವು ನಿಲ್ತೀವಿ, ಬರ್ಕೊಳ್ಳಿ. ಕೇಳುವಾಗ ಬರ್ಕೊಳ್ಬೇಡ್ರಿ, ಕೇಳ್ರಿ. ಯಾಕಂದರೆ ಸೂಕ್ಷ್ಮವಾಗಿದೆ ವಿಷಯ. ಸೂಕ್ಷ್ಮವಾಗಿರುವ ಕಾರಣ ನೋಡಿ, ಈ ವಿಷಯಗಳೆಲ್ಲ ಒಂದು ಸಲ ಗೊತ್ತಾಯಿತು ಅಂತಂದರೆ ಜೀವನ ಪರ್ಯಂತ ನೆನಪಿಗೆ ಉಳಿತವೆ. ಜೀವನ ಪರ್ಯಂತ. ಯಾಕಂದರೆ ಒಮ್ಮೆ ಹೇಳಿದ್ದು ಯಾವ ಥರ ಹೇಳಿದ್ರು ಅನ್ನುವಂಥದ್ದು ಗೊತ್ತಾಗ್ತದೆ. ಆದರೆ ಬಾಯ್ಪಾಟ್ ಮಾಡಿದ್ದು ಮರಿಬಹುದು. ನೀವು ಬರೆದಿರ್ತೀರಲ್ಲ, ಮನ್ಯಾಗ ಹೋಗಿ ಅವ 4 ಲೈನ್ ಬಾಯ್ಪಾಟ್ ಮಾಡಿಬಿಟ್ರಿ ಅಂತಂದರೆ ಮರುದಿವಸ ಮರ್ತಿರ್ತಾವೆ. ಒಂದು ತಾಸಿನೊಳಗೆ ಮತ್ತು ಮರ್ತಿರ್ತಾವೆಲ್ಲ.
ಆದರೆ ಲಕ್ಷ್ಯ ಕೊಟ್ಟು ಏನು ಕೇಳಿರ್ತೀರಲ್ಲ ಅದು ಮರೆಯುವುದೇ ಇಲ್ಲ. ಅಂದರೆ ಏಕಾಗ್ರ ಆಗಿರ್ತೀರಿ, ಆ ಜ್ಞಾನ ಅಂತರಂಗದೊಳಗೆ ಹೋಗಿ ಮುಟ್ಟಿರ್ತದೆ. ಅದು ಅಂತರಂಗಕ್ಕೆ ಹೋಗಿ ಸ್ಪರ್ಶ ಮಾಡಿದಾಗ ಅದು ಎಂದೂ ಮರೆಯಲ್ಲ. ಬಾಯ್ಪಾಡ್ ಮಾಡಿದ್ದು ಅಂತರಂಗ ತೊಳ್ಕೊ ಹೋಗೋದೇ ಇಲ್ಲದು. ಅದು ಇಲ್ಲಿ ಉಳಿತದೆ, ಸ್ವಲ್ಪ ಮೆಮ್ರಿ ಕಾರ್ಡಿಗೆ ಸ್ಪರ್ಶ ಆಗಿ ಮತ್ತೆ ಹೊರಟು ಹೋಗ್ತದೆ. ಅದಕ್ಕಾಗಿ ಮರೀತದೆ. ಏನು ಹೇಳ್ತಾ ಇದ್ದೀವಿ? ಸಮ್ಯಕ್ತ್ವಕ್ಕೆ ಎರಡು ರೂಪ ಇದೆ, ಅಂತರಂಗ ರೂಪ, ಬಹಿರಂಗ ರೂಪ. ಬಹಿರಂಗ ರೂಪದ ಸಮ್ಯಕ್ತ್ವಕ್ಕೆ ದ್ರವ್ಯ ಸಮ್ಯಕ್ತ್ವ ಅಂತ ಹೇಳಬೇಕು, ಮತ್ತು ಅಂತರಂಗ ರೂಪವಾದ ಸಮ್ಯಕ್ತ್ವಕ್ಕೆ ಭಾವ ಸಮ್ಯಕ್ತ್ವ ಅಂತ ಹೇಳಬೇಕು. ಭಾವ ಸಮ್ಯಕ್ತ್ವ ಯಾವ ಥರ ಉತ್ಪನ್ನ ಆಗ್ತದೆ ಇದನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಮಿಥ್ಯಾತು ಕರ್ಮ ಮತ್ತು ಅನಂತಾನುಬಂಧಿ ಕರ್ಮ. ಅನಂತಾನುಬಂಧಿ 4 ಇದೆ ಮತ್ತು ಮಿಥ್ಯಾತ್ವ 3 ಪ್ರಕಾರದ್ದಿದೆ. ಇವು 7 ಕರ್ಮಗಳು. ಈ 7 ಕರ್ಮಗಳನ್ನು ಯಾರು ಜಯಿಸಿದ್ದಾರೆ ಅವರಿಗೆ ಭಾವ ಸಮ್ಯಕ್ತ್ವ ಪ್ರಕಟ ಆಗ್ತದೆ. ಭಾವ ಸಮ್ಯಕ್ತ್ವ ಕರ್ಮಗಳನ್ನು ಜಯಿಸಿದಾಗ, ಮಿಥ್ಯಾತ್ವವನ್ನ ಮತ್ತು ಕಷಾಯವನ್ನು ಜಯಿಸಿದಾಗ. ಮಿಥ್ಯಾತ್ವದಲ್ಲಿ ಏನೇನು ಜಯಿಸಿರಬೇಕು ಅಂತಂದ್ರೆ, ಮಿಥ್ಯಾತ್ವಕ್ಕೆ 3 ಭೇದ ಇದೆಯಲ್ಲ, ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಅಂತ 3 ಇದೆಯಲ್ಲ, ಅದರಲ್ಲಿ 2 ಜಯಿಸಬೇಕು. 2 ಜಯಿಸಿದ್ರೂ ಕೂಡ ಭಾವ ಸಮ್ಯಕ್ತ್ವ ಪ್ರಕಟ ಆಗ್ತದೆ. 2 ಜಯಿಸು. ಯಾವ್ಯಾವು? ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ. ಯಾಕೆ ಜಯಿಸಬೇಕು ಅಂತಂದ್ರೆ, ಮಿಥ್ಯಾತ್ವ ಉದಯದಲ್ಲಿ ಇತ್ತು ಅಂತಂದ್ರೆ ನಾವು 1ನೇ ಗುಣಸ್ಥಾನದಲ್ಲಿನೇ ಇರಬೇಕು, ಮತ್ತು ಸಮ್ಯಕ್ ಮಿಥ್ಯಾತ್ವ ಉದಯದಲ್ಲಿ ಬಂತು ಅಂತಂದ್ರೆ ನಾವು 3ನೇ ಗುಣಸ್ಥಾನದಲ್ಲಿಯೇ ಇರಬೇಕು. ಆದರೆ 4ನೇ ಗುಣಸ್ಥಾನದಲ್ಲಿ ನಾವು ಪ್ರವೇಶ ಮಾಡೋದಿದೆಯಲ್ಲ, ಸಮ್ಯಕ್ತ್ವ ಆಗೋದೆಲ್ಲಿ? 4ನೇ ಗುಣಸ್ಥಾನದಲ್ಲಿ. 4ನೇ ಗುಣಸ್ಥಾನದಲ್ಲಿ ಪ್ರವೇಶ ಮಾಡೋದಿದೆ ಅಂದ ಮೇಲೆ 2 ಜಯಿಸಲೇಬೇಕು. ಮಿಥ್ಯಾತ್ವವನ್ನು ಮತ್ತು ಸಮ್ಯಕ್ ಮಿಥ್ಯಾತ್ವವನ್ನು ಜಯಿಸಿದಾಗ 4ನೇ ಗುಣಸ್ಥಾನ ಪ್ರಕಟ ಆಗ್ತದೆ. 4ನೇ ಗುಣಸ್ಥಾನ ಪ್ರಕಟ ಆದಾಗ ಮಾತ್ರ ಆ ಜೀವಿಗೆ ಭಾವ ಸಮ್ಯಕ್ ದೃಷ್ಟಿ ಜೀವ ಅಂತ ಹೇಳ್ಬೋದು. ಭಾವ ಸಮ್ಯಕ್ತ್ವವನ್ನು ಹೊಂದಿರತಕ್ಕಂಥ ಜೀವ ಅಂತ ಹೇಳ್ಬೋದು. ಎಲ್ಲರಿಗೂ ಅಷ್ಟೇ. ನಿಮಗೂ ಕೂಡ ಸಮ್ಯಕ್ತ್ವ ಆಗಿದೆ ಅಂತಂದ್ರೆ, ಭಾವ ಸಮ್ಯಕ್ತ್ವ ಆಗಿದೆ ಅಂತಂದ್ರೆ ನೀವು ಎಷ್ಟು ಕರ್ಮಗಳನ್ನು ಜಯಿಸಿದ್ದೀರಾ? 7. ಅದಂತೂ ಆಯ್ತು. ಈ ದರ್ಶನ್ ಮೋಹಿನಿಯಲ್ಲಿ ಎಷ್ಟನ್ನು ಜಯಿಸಿ? 2. ಒಂದು ಮಿಥ್ಯಾತ್ವವನ್ನು ಮತ್ತು ಒಂದು ಸಮ್ಯಕ್ ಮಿಥ್ಯಾತ್ವವನ್ನು ಜಯಿಸಿಯೇ ನೀವು 4ನೇ ಗುಣಸ್ಥಾನಕ್ಕೆ ಬಂದಿದ್ದೀರಿ. ಆದರೆ ಇದನ್ನು ಜಯಿಸಬೇಕು ಅಂತಂದ್ರೆ ಬಾಹ್ಯದಲ್ಲಿ ನಮ್ಮ ಈ ಒಂದು ಮಿಥ್ಯಾತ್ವ ಭಾವಗಳಿಗೆ ಪುಷ್ಟಿಯನ್ನು ಮಾಡುವಂತಹ ನಿಮಿತ್ತಗಳು ಕೂಡ ಇವೆ ಅಲ್ಲ. ಅವೇನು ಪುಷ್ಟಿ ಮಾಡ್ತವೆ? ಕುದೇವ, ಕುಗುರು, ಕುಶಾಸ್ತ್ರ. ಇದರ ಆಶ್ರಯದಿಂದ, ಇವರ ಶ್ರದ್ಧೆಯಿಂದ ನಾವು ನಡೆದಿದ್ದೇವೆ ಅಂತಂದ್ರೆ ಒಳಗಿನ ಮಿಥ್ಯಾತ್ವ ಕರ್ಮ ಪುಷ್ಟ ಆಗ್ತದೆ, ಅನಂತಾನುಬಂಧಿ ಪುಷ್ಟ ಆಗ್ತದೆ, ಮಿಥ್ಯಾತ್ವ ಪುಷ್ಟ ಆಗ್ತದೆ, ಸಮ್ಯಕ್ ಮಿಥ್ಯಾತ್ವ ಪುಷ್ಟ ಆಗ್ತದೆ. ಎಷ್ಟೋ ಜನರಿಗೆ ಈ ಸಮ್ಯಕ್ ಮಿಥ್ಯಾತ್ವ ಅಂತಕ್ಕಂಥದ್ದೇನಿದು? ಇದು ಮಿಶ್ರ ಭಾವಗಳನ್ನು ಹುಟ್ಟಿಸುವಂತಹ ಕರ್ಮ. ಇದು ಸರಿಯೋ ಅದು ಸರಿಯೋ, ಯಾವುದು ಸರಿ ಗೊತ್ತಿಲ್ಲ. ಅದು ಸರಿ, ಇದು ಸರಿ, 2 ಸರಿ. ಇದೇನಾಯ್ತು? ಮಿಶ್ರ ಆಯಿತು. ತಪ್ಪಿದ್ದುದು ಸರಿ, ಸರಿ ಇದ್ದುದು ಸರಿ. ಯಾಕೆಂದರೆ ಸರಿಯಾಗಿ ನಿರ್ಣಯ ಇಲ್ಲ, ಅದರ ಬಗ್ಗೆ ಸರಿಯಾಗಿ ಯಾವುದೇ ಪ್ರಕಾರದ ಚಿಂತನೆ ಮಾಡಿಲ್ಲ, ತಿಳ್ಕೊಂಡಿಲ್ಲ ಅನ್ನುವಾಗ ಈ ಥರದ ಭಾವಗಳು ನಮ್ಮಲ್ಲಿ ಹುಟ್ಟಿಕೊಳ್ತವೆ. ಮತ್ತು ಈ ಥರದ ಒಂದು ಮಿಶ್ರ ಭಾವಗಳು ಹುಟ್ಟಿಕೊಳ್ತಾ ಇವೆ ಅಂತಂದರೆ ನಾವು ತತ್ವಜ್ಞಾನದಲ್ಲಿ ಕಮ್ಜೋರಿದ್ದೇವೆ. ನಮಗೆ ಇನ್ನೂ ಪರ್ಫೆಕ್ಟ್ ತತ್ವದ ವಿಷಯದಲ್ಲಿ
ಸರಿ ತಪ್ಪು ಅನ್ನುವುದರ ವಿಷಯದಲ್ಲಿ ಗೊತ್ತಿಲ್ಲ. ಅದಕ್ಕಾಗಿ ಮೂರನೇ ಗುಣಸ್ಥಾನದಲ್ಲಿ ನಮ್ಮನ್ನು ಕೊಂಡೊಯ್ತಕ್ಕಂತಹ ಸಮ್ಯಕ್ ಮಿಥ್ಯಾತ್ವ ಅದು ತನ್ನ ಕಾರ್ಯವನ್ನು ಮಾಡ್ತದೆ. ನಾವು ತತ್ವಜ್ಞಾನದಲ್ಲಿ ಕಮ್ಜೋರಿದ್ದೇವೆ ಅಂತಂದ್ರೆ ಎರಡೂ ಪ್ರಕಾರದ ಭಾವ ಆಗೋದು ಇಲ್ಲೋ. ತಪ್ಪಕ್ಕೂ ಸರಿ ಅಂತೀವಿ ಆ ಕಾಲದಲ್ಲಿ, ಮತ್ತು ಸರಿಗೂ ಸರಿ ಅಂತೀವಿ. ಆದರೆ ನಿರ್ಣಯಾತ್ಮಕ ಇಲ್ಲ. ನಿರ್ಣಯಾತ್ಮಕವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದೇ ಸರಿ ಇದೆ ಅನ್ನುವಂಥ ನಿರ್ಣಯ ಇಲ್ಲ. ಯಾವುದು ಸರಿ ಇದೆಯೋ ಇದ್ದಿರಬಹುದು, ಅದು ಸರಿ ಇರಲಿಕ್ಕೆ ಸಾಧ್ಯ, ಆದರೆ ಇದೂ ಕೂಡ ಸರಿ ಇರಲಿಕ್ಕೆ ಸಾಧ್ಯ ಇದೆಯಲ್ಲ. ಈ ಥರದ ಭಾವಗಳು ಇವು ಎಂಥ ಭಾವಗಳು? ಸಮ್ಯಕ್ ಮಿಥ್ಯಾತ್ವ ರೂಪ ಭಾವಗಳು, ಮಿಶ್ರ ಭಾವಗಳು. ಇಂಥ ಭಾವಗಳಿಗೆ ಮಿಶ್ರ ಭಾವ ಅಂತ ಕರೀತಾರೆ. ಈ ಮಿಶ್ರ ಭಾವಗಳು ನಮಗೆ ತತ್ವದ ನಿರ್ಣಯ ಇಲ್ಲ ಅಂತನ್ನುವಾಗ ಉಂಟಾಗ್ತದೆ. ತತ್ವ ನಿರ್ಣಯ ಇಲ್ಲ, ಇದೇ ಸತ್ತಿದೆ, ಹೀಗೇನೇ ಇದೆ, ಮತ್ತೊಂಥರ ಇಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ ಇನ್ನ ತಕ್ಕೊಂಡಿಲ್ಲ, ನಾವು ಅದನ್ನು ನಿರ್ಣಯ ಮಾಡಿಕೊಂಡಿಲ್ಲ. ಆವಾಗ ಮಾಡಿಕೊಂಡಿಲ್ಲ, ನಾವು ನಿರ್ಣಯ ಮಾಡಿಕೊಂಡಿಲ್ಲ. ಅದಕ್ಕಾಗಿ ನಮ್ಮ ತತ್ವಜ್ಞಾನ ಬಾರಿ ಬಾರಿಗೆ ಶಾಸ್ತ್ರ ಸ್ವಾಧ್ಯಾಯ ಮಾಡಿ, ಬಾರಿ ಬಾರಿಗೆ ಉಪದೇಶವನ್ನು ಕೇಳಿ, ಎಲ್ಲಿಯವರೆಗೆ ನಾವು ತತ್ವದ ನಿರ್ಣಯವನ್ನು ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಈ ಮಿಶ್ರ ಅನ್ನುವಂತಹ ಕರ್ಮ ನಮಗೆ ಫಲವನ್ನು ಕೊಡ್ತಿರ್ತದೆ. ನಮ್ಮ ತತ್ವಜ್ಞಾನ ಕಮ್ಜೋರಿತ್ತು ಅಂತಂದರೆ ಸಂಶಯ ಆಗೇ ಆಗೋದು. ಇದು ಸರಿನೋ ಅದು ಸರಿನೋ ಗೊತ್ತಿಲ್ಲ, ಅವರೊಂಥರ ಹೇಳ್ತಾ ಇದ್ದಾರೆ, ಇವರೊಂಥರ ಹೇಳ್ತಾ ಇದ್ದಾರೆ, ಯಾವ್ದು ಸರಿ ಏನು ಅರ್ಥ ಆಗ್ತಾ ಇಲ್ಲ ಅನ್ನುವಾಗ ಮಿಶ್ರ ಗುಣಸ್ಥಾನ ಆಗ್ತದೆ. ಎರಡೂ ಸರಿ ಅಂತ ಹೇಳಿ ಎರಡನ್ನೂ ಮಾಡುವಂತಹ ಭಾವಗಳು ಯಾವಾಗ ಉಂಟಾಗ್ತವಲ್ಲ, ಆವಾಗ ನಮಗೆ ಮಿಶ್ರ ಪರಿಣಾಮಗಳಾಗಿ ಮಿಶ್ರ ಗುಣಸ್ಥಾನ ಆಗ್ತಿರ್ತದೆ. ತಿಳಿದು ಬರ್ತಾ ಇದೆಯಲ್ಲ, ತಿಳ್ಕೊಳ್ತಿದ್ದೀರಲ್ಲ, ಮಿಶ್ರ ಹೇಗೆ ಅನ್ನೋದು ಗೊತ್ತಾಗ್ತಾ ಇದೆಯಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು? ಮಿಶ್ರ ಭಾವಗಳು ಆಗಲೇಬಾರ್ದು ಅಂತಂದರೆ ನಾವು ಏನು ಮಾಡಬೇಕು? ಸ್ವಾಧ್ಯಾಯ ಜಾಸ್ತಿ ಮಾಡಬೇಕು, ತತ್ವಜ್ಞಾನವನ್ನು ಸರಿಯಾಗಿ ದೃಢಪಡಿಸಿಕೊಳ್ಳಬೇಕು, ಒಂದು ನಿರ್ಣಯಕ್ಕೆ ಬರಬೇಕು, ಇದೇ ಸತ್ಯ, ಹೀಗೇನೇ ಇದೆ. ಈ ಬಗೆಯಾಗಿ ಎಲ್ಲಿಯವರೆಗೆ ನಮ್ಮಲ್ಲಿ ನಿರ್ಣಯಾತ್ಮಕ ಜ್ಞಾನ ಹುಟ್ಟುವುದಿಲ್ಲವೋ ಅಲ್ಲಿ ತನಕ ನಾಲ್ಕನೇ ಗುಣಸ್ಥಾನಕ್ಕೆ ನಾವು ಹೋಗುವುದೇ ಇಲ್ಲ. ಕಮ್ಜೋರ್ ಅವಸ್ಥೆಯಲ್ಲಿ ನಾಲ್ಕನೇ ಗುಣಸ್ಥಾನ ಇಲ್ಲ. ಆಮೇಲೆ ನಾಲ್ಕನೇ ಗುಣಸ್ಥಾನದಲ್ಲಿ ಹೋದರೆ ಮಾತ್ರ ಈ ಭಾವ ಸಮ್ಯಕ್ವ ಇದೆ ಅಂತ ಅನ್ಬೇಕು. ಒಂದನೇ ಗುಣಸ್ಥಾನದಲ್ಲಿ ಇದ್ದುಕೊಂಡು ನನಗೆ ಸಮ್ಯಕ್ ದೃಷ್ಟಿ ಆಗುವಂತಹ ಭಾವಗಳಿವೆ ಅಂತಂದರೆ ಅದು ಭಾವ ಸಮ್ಯಕ್ವೇನು? ನನಗೆ ಸಮ್ಯಕ್ ದರ್ಶನ ಬೇಕು ಅನ್ನುವಂಥ ಭಾವ ಇದೆ, ಇದನ್ನೇ ಭಾವ ಸಮ್ಯಕ್ವ ಅನ್ಲಿಕ್ಕೆ ಶಕ್ಯ ಇದೆಯೇನು? ಶಕ್ಯ ಇಲ್ಲ. ಭಾವ ಇದೆ ಅಂದರೆ ಅದು ಭಾವ ಸಮ್ಯಕ್ವ. ಒಂದನೇ ಗುಣಸ್ಥಾನದಲ್ಲಿ ಭಾವ ಸಮ್ಯಕ್ವ. ಭಾವ ಸಮ್ಯಕ್ವ ಒಂದನೇ ಗುಣಸ್ಥಾನದಲ್ಲಿ ಹುಟ್ಟಿಕೊಳ್ಳಲಿಕ್ಕೆ ಶಕ್ಯ ಇದೆಯೇನು? ಇಲ್ಲ. ತಿಳಿತಾ ಇದೆಯಲ್ಲ? ಬಹಳ ನಮ್ಮ ಮನಸ್ಸನ್ನು ನಾವು ಹೇಗೆ ಇಟ್ಟುಕೊಂಡು ಹೋಗಬೇಕು. ಯಾಕೆಂದರೆ ನಮ್ಮ ಕಲ್ಯಾಣದ ಮಾರ್ಗ ನಮಗೆ ಸ್ವತಂತ್ರ ಇದೆ, ಇದು ಯಾರ ಮೇಲಿನೂ ಪರತಂತ್ರ ಅಲ್ಲ. ನಾವು ಎಲ್ಲಿ ಜನ್ಮ ತಾಳಿದ್ರೂ, ಎಂಥ ಕುಟುಂಬದಲ್ಲಿ ಜನ್ಮ ತಾಳಿ ಕುಟುಂಬದ ಸಮುದಾಯದಲ್ಲಿದ್ದರೂ ಕೂಡ ಆ ಸಮುದಾಯದಲ್ಲಿ ಧರ್ಮವನ್ನು ಮಾಡಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೋ ಅಥವಾ ಇಲ್ಲ? ಸ್ವತಂತ್ರ ಇದ್ದಾರೆ. ಮರಣ ಮಾಡಿಕೊಳ್ಳಿಕ್ಕೆ ಸ್ವತಂತ್ರ ಇದ್ದಾರೋ ಅಥವಾ ಇಲ್ಲ? ಸ್ವತಂತ್ರ ಇದ್ದಾರೆ. ಈ ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಮಾಡಿಕೊಳ್ತಾರಲ್ಲ, ಯಾರಿಗೆ ಕೇಳಿ ಮಾಡ್ಕೊಳ್ತಾರ? ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ವತಂತ್ರವಾಗಿ ಆಗ್ತಾರಲ್ಲ, ಎಷ್ಟು ಸಾಹಸ ಮಾಡ್ತಾರೆ ನೋಡ್ರಿ. ಮತ್ತು ಧರ್ಮ ಮಾಡಬೇಕು, ಸಮ್ಯಕ್ತು ಹಿಡಿಬೇಕು ಅಂತಂದ್ರೆ ಮನ್ಯಾಗ ಜರ ಕೇಳಬೇಕು ಅಂತಾರೆ.
ಯಾಕೆ ಕೇಳಬೇಕು? ಏನು ಅವಶ್ಯಕತೆ ಇಲ್ಲ, ಯಾರಿಗೂ ಕೇಳುವಂಥ ಅವಶ್ಯಕತೆ ಇಲ್ಲ. ಧರ್ಮ ಸ್ವತಂತ್ರ, ಧರ್ಮ ಸ್ವತಂತ್ರ, ನಾವು ಸ್ವತಂತ್ರ. ಧರ್ಮ ಹಿಡಿಯಲು ಸ್ವತಂತ್ರ, ನಾವು ಎಲ್ಲದರಲ್ಲೂ ಸ್ವತಂತ್ರ. ದಾನ ಕೊಡಲು ಸ್ವತಂತ್ರ, ಧರ್ಮ ಮಾಡಲು ಸ್ವತಂತ್ರ, ಸಮ್ಯಕ್ಕು ಹಿಡಿಯಲು ಸ್ವತಂತ್ರ, ಸಂಯಮಿಗಳಾಗಲು ಸ್ವತಂತ್ರ. ಸ್ವತಂತ್ರತೆ ಇದೆಯಲ್ವೋ? ಧರ್ಮವನ್ನ ಸ್ವತಂತ್ರ, ನಾವು ಸ್ವತಂತ್ರ ಆದಾಗ ಧರ್ಮ ಜೀವನಕ್ಕೆ ಬರುವುದೋ ಅಥವಾ ಪರತಂತ್ರತೆಯಲ್ಲಿ ಜೀವಿಸುವಾಗ ಬರುವುದೋ? ನಾವು ಸ್ವತಂತ್ರ ಆದಾಗ್ಲೇನೆ ಬರ್ತದೆ ಅದು. ನಾವು ಸ್ವತಂತ್ರ ಇರಬೇಕು, ಮೊದಲು ಸ್ವತಂತ್ರ ಇರಬೇಕು. ನಮ್ಮನ್ನ ನಾವು ಎಲ್ಲರಿಂದ ಬಾಜು ಮಾಡ್ಕೊಂಡು ಬಿಡಬೇಕು, ಎಲ್ಲರಿಂದ ಹೊರಪಡಿಸಿಕೊಳ್ಳಬೇಕು ನಮ್ಮನ್ನು ನಾವು. ಅಂದಾಗ ನಾವು ಸ್ವತಂತ್ರ ಇರ್ತೇವೆ, ಸಾಹಸ ಬರ್ತದೆ. ಇಲ್ಲ ಅಂತಂದ್ರೆ ಪರತಂತ್ರತೆಯಲ್ಲಿ ಎಂಥ ವಿಚಾರಗಳು ಬರ್ತವೆ ಅಂತಂದ್ರೆ, ಮನೆಯೊಳಗೆ ಅವ್ರು ಏನಂದರು, ಇವ್ರೇನಂದರು, ಗಲ್ಲಿಯೊಳಗೆ ನಂದೇನಾದೀತು, ಇಂಥ ವಿಚಾರಗಳಿಂದ ಸಮ್ಯಕ್ ದರ್ಶನ ಅಲ್ಲಿಯೇ ನಿಂತು ಹೋಗ್ತದೆ, ಪ್ರಾಪ್ತ ಆಗುಲ್ಲ. ಜೀವಾತ್ಮನಿಗೆ ಧರ್ಮ ಬೇಕು, ಧರ್ಮದಿಂದ ಅನುರಾಗ ಇದೆ, ಆಸಕ್ತಿ ಇದೆ ಅಂತಂದ್ರೆ ಮೊದಲೇನಾಗಬೇಕು? ಸ್ವತಂತ್ರ ಆಗಬೇಕು. ಯಾರಿಂದ? ಯಾರಿಂದ ಸ್ವತಂತ್ರ ಆಗಬೇಕು? ಯಾರಿಂದ? ಯಾರಿಂದ ಸ್ವತಂತ್ರ ಆಗಬೇಕು? ಅಲ್ಲ, ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳೋದಿದೆ, ಕರ್ಮಗಳನ್ನು ಜಯಿಸೋದಿದೆ, ಕರ್ಮಗಳೆಲ್ಲ ಅನಾದಿ ಕಾಲದಿಂದ ಆತ್ಮನಲ್ಲಿ ಇವೆ ಅಂತನ್ನುವಾಗ ನಮಗೆ ಅಡ್ಡಿ ಆತಂಕಗಳನ್ನು ತರುವಂತಹ ನಿಮಿತ್ತಗಳಿರ್ತಾವಲ್ಲ ಬಾಹಿರಂಗದಲ್ಲಿ, ಅದರಿಂದ ಸ್ವತಂತ್ರ ಆಗಬೇಕು ಬೇಡ? ಆಗಬೇಕು. ಆ ಸ್ವತಂತ್ರತೆ ತಂದುಕೊಳ್ಬೇಕು. ಸ್ವತಂತ್ರ ಆದ್ರಿ ಅಂತಂದ್ರೆ ಎಂಥ ಪರಿಸ್ಥಿತಿ ಇದ್ರೂ ಸ್ವತಂತ್ರ ಆಗಲಿಕ್ಕೆ ಶಕ್ಯತೆ ಇದೆ, ಆಗಬೇಕು. ಆದ್ರೆ ನಾವು ಇಂಥ ಒಂದು ಸಮ್ಯಕ್ ಧರ್ಮವನ್ನ ಸ್ವೀಕಾರ ಮಾಡಿದಾಗ ನಾಳೆ ಅದನ್ನು ಮಾಡಿಸ್ತಾರೆ, ಇದನ್ನು ಮಾಡಿಸ್ತಾರೆ, ಹಾಗೆ ಕರೀತಾರೆ, ಹೀಗೆ ಕರೀತಾರೆ ಅನ್ನುವಂಥ ವಿಚಾರಕ್ಕೆ ಬರ್ತೀರ. ಕರೀಲಿ, ಏನಾಗೋದಿದೆ ಆಗ್ಲಿ, ಏನಿದ್ರೆ ಆಗ್ಲಿ, ಆದ್ರೆ ಸ್ವತಂತ್ರ ಆಗೋಣ, ಸ್ವತಂತ್ರ ಆಗೋಣ. ನಮ್ಮ ಎಲ್ಲ ಶಕ್ತಿಯನ್ನ ಅಲ್ಲಿ ಬಳಸಿಕೊಂಡು, ಎಲ್ಲ ಶಕ್ತಿಯನ್ನೇ ಹಚ್ಚಿ ಬಳಸಿಕೊಂಡು ಸದುಪಯೋಗ ಮಾಡಿಕೊಂಡು ಮೊದಲು ಸ್ವತಂತ್ರ ಆಗಿ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳೋಣ. ಮಿಥ್ಯಾತ್ವವನ್ನು ಬಿಟ್ಟು ಬಿಡೋಣ. ಬಿಟ್ಟ ನಂತರ ಏನೇನು ಪರಿಸ್ಥಿತಿ ಬರ್ತದೆ ಆಮೇಲೆ ನೋಡೋಣಲ್ಲ. ಯಾಕೆ ಹೆದರೋದು? ಮೊದಲೇ ಯಾಕೆ ಹೆದರೋದು? ಮೊದಲೇ ಹೆದರಬಾರ್ದಲ್ಲ. ಡಾಕ್ಟರ್ ಹೇಳಿದ್ರು ಔಷಧಿ ತಕೊಳ್ಳಿ ಸರಿ ಆಗ್ತೀರಿ ಅಂತ. ಆದರೆ ಈ ಔಷಧಿಯನ್ನು ತಕ್ಕೊಂಡ ನಂತರ ನನಗೆ ಏನಾದೀತು, ಬದುಕ್ತೇನೋ ಸಾಯ್ತೇನೋ, ಬದುಕ್ತೇನೋ ಸಾಯ್ತೇನೋ, ಇಂಥ ವಿಚಾರದಲ್ಲಿ ಔಷಧಿಯನ್ನೇ ತಗೊಳ್ಬಾರ್ದೇನೋ? ತಕ್ಕೋಬೇಕಲ್ಲ. ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂದಮೇಲೆ ತಕ್ಕೊಳ್ಬೇಕಲ್ಲ. ತಕ್ಕೊಳ್ತೀರ? ತಕ್ಕೊಳ್ಳಲ್ಲ. ಯಾಕೆ? ನಿಮಗೆ ಜೀವಿಸುವಂಥ ಜೀವನ ಬೇಕಾಗಿದೆ ಅಂದ ಮೇಲೆ ಡಾಕ್ಟರ್ ಹೇಳಿದ್ದಾರೆ ಅಂತಂದ್ರೆ ಡಾಕ್ಟರ್ ಮೇಲೆ ವಿಶ್ವಾಸ ಮಾಡಿ ನೀವು ಔಷಧಿ ತಕ್ಕೊಳ್ತೀರ. ಆದ್ರೆ ಕೆಲವೊಬ್ರು ಎಂಥವ್ರು ಇರ್ತಾರೆ ಅಂತಂದ್ರೆ, ನೀವು ಸತ್ರ ಒಳ್ಳೆಯದು, ಇದೇ ರೋಗದಲ್ಲಿ ಸತ್ರ ಬಹಳ ಒಳ್ಳೆಯದು ಅನ್ನೋರು ಇರ್ತಾರಲ್ಲ, ಅವರು ನಿಮಗೆ ಜೀವಿಸಲಿಕ್ಕೆ ಬಿಡುವುದೇ ಇಲ್ಲ. ಇಂದು ಸತ್ತಾನೋ ನಾಳೆ ಸತ್ತಾನೋ, ಕೊಲ್ಕಂತೂ ಆಗೋಲ್ಲ, ಇವ್ರಿಗೆ ಕೊಲ್ಲಾಕಂತೂ ಆಗೋದೇ ಇಲ್ಲ, ಹೆದರ್ತಾರೆ. ಆದರೆ ಸಾಯುವ ಪ್ರತೀಕ್ಷೆಯನ್ನು ಮಾಡ್ತಿರ್ತಾರೆ. ಇಂಥ ಪಾಪಿ ಜೀವಿಗಳು ಇರ್ತಾರೋ ಇಲ್ಲೋ? ಇರ್ತವೆ. ಅದು ಅಜ್ಞಾನ, ಅದು ಕಷಾಯ, ಅದು ಸ್ವಾರ್ಥ. ಏನೋ ಒಂದು ಕಾರಣಕ್ಕೆ ಈ ಥರದ ವಿಚಾರಗಳು ಕೂಡ ಬರ್ತವೆ, ಮನುಷ್ಯರ ಮನಸ್ಸಿನಲ್ಲಿ ಬರ್ತವೆ. ಯಾತಕ್ಕೆ ಜೀವಿಸ್ತಾ ಇದ್ದಾನೆ? ಸತ್ರ ಒಳ್ಳೆಯದು, ಸತ್ರ ಒಳ್ಳೆಯದು. ಕೊಲ್ಲಬೇಕಂತಂದ್ರೆ ಶಕ್ತಿ ಇಲ್ಲ, ಸತ್ರ ಒಳ್ಳೆಯದು ಅನ್ನುವಂಥದ್ದಕ್ಕೆ ಸ್ವತಂತ್ರತೆ ಇದೆಯಲ್ಲ, ಸ್ವತಂತ್ರತೆ ಇದೆ. ಅದಕ್ಕಾಗಿ ಆ ಸ್ವತಂತ್ರತೆಯಿಂದ ಹೇಗೆ ವಿಚಾರ ಮಾಡ್ತಾರೆ ನೋಡ್ರಿ. ಈ ವಿಚಾರವನ್ನು ಮಾಡಲಿಕ್ಕೆ ಅವ್ರಿಗೆ ಸ್ವತಂತ್ರ ಇದೆಯಲ್ಲೋ?
ಇದೆಯಲ್ಲ. ಸ್ವತಂತ್ರ ವೃತ್ತಿಯಿಂದ ಸತ್ರ ಒಳ್ಳೆಯದು ಸ್ವತಂತ್ರ ಆಗಿ ವಿಚಾರ ಮಾಡ್ತಾ ಇದ್ದಾನೆ. ಇದೇ ತರ ಯಾವ ತರ ಸಾಹಸ ಮಾಡ್ತಾರೆ ನೋಡ್ರಿ ಅವರು. ಇನ್ನೊಬ್ರು ಸಾಯಿಲಿ ಅನ್ನುವಂಥ ಸಾಹಸ ಮಾಡ್ತಾರೋ ಇಲ್ಲೋ. ಹಾಗೇನೆ ಧರ್ಮದ ವಿಷಯದಲ್ಲಿ ನಾವು ಸಾಹಸಿಗಳಾಗಬೇಕು. ಯಾವ ತರ ಸಾಹಸಿ ಆಗಬೇಕು ಅಂತಂದ್ರೆ, ಸಾಹಸದಿಂದ ನಮಗೆ ಎಂಥ ವಿಘ್ನಗಳು, ಅಂತರಾಯಗಳು, ಬಾಧೆಗಳು, ಅಡ್ಡಿ ಆತಂಕಗಳು ಬಂದರೂ ಕೂಡ ನಾಳೆ ನೋಡೋಣ, ಬರಲಿ ನೋಡೋಣ ಅಂತಂದ್ಬಿಟ್ಟು ಇವತ್ತೇ ನಾವು ಧರ್ಮವನ್ನ ಸ್ವೀಕಾರ ಮಾಡಲಿಕ್ಕೆ ಎಲ್ಲರನ್ನ ಬದಿಗೆ ಒತ್ತಿ ಸ್ವತಂತ್ರ ಆಗಬೇಕು. ಆಮೇಲೆ ಸ್ವೀಕಾರ ಮಾಡಿಬಿಡಬೇಕು. ಯಾವಾಗ ಈ ಸ್ವೀಕೃತಿ ಆಗ್ತದೆಯಲ್ಲ, ಆವಾಗ ನಿಮಗೆ ಆ ಸಮ್ಯಕ್ತವನ್ನು ಉಳಿಸಿಕೊಳ್ಳಲಿಕ್ಕೆ ಸಾವಿರಾರು ದಾರಿಗಳು ಕಣ್ಣಿಗೆ ಕಾಣಲಿಕ್ಕೆ ಶುರುವಾಗ್ತವೆ. ಈ ತರ ಮಾಡಿದ್ರು ಉಳಿತೇನೋ, ಅಥವಾ ಈ ತರ ಮಾಡಿದ್ರು ಉಳಿತೇನೋ ಚಿಂತನೆ ಶುರು ಆಗ್ತದೆಯಲ್ಲ, ಚಿಂತನೆ ಶುರು ಆಗುತ್ತೆ. ಮತ್ತು ಸಮ್ಯಕ್ತವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಹೊಂದಿದ್ದಾನೆ ಅಂತಂದ್ರೆ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದರಿಂದ ಆತನಿಗೆ ಮೋಹವೇ ಇಲ್ಲ. ಮೋಹ ಇಲ್ಲ. ಇದೆ ಈಗ ಒಬ್ಬ ಮನುಷ್ಯ ಹಸಿವೆಯಾದಾಗ ಊಟ ಮಾಡ್ತಾನೆ. ಅಂಥ ಮನುಷ್ಯನಿಗೆ, ಹಸಿವೆಯಾದಾಗ ಊಟ ಮಾಡುವಂತಹ ಮನುಷ್ಯನಿಗೆ ತನಗೆ ಹಸಿವೆಯಾಗಿದೆ ಅಂತಂದ್ರೆ ತನ್ನ ಹಸಿವೆಯನ್ನ ಇಂಗಿಸಿಕೊಳ್ಳಲಿಕ್ಕೆ ಸ್ವತಂತ್ರ ವೃತ್ತಿಯಿಂದ ಊಟ ಮಾಡ್ತಾನೋ ಇಲ್ಲೋ. ಹೌದು. ಮತ್ತು ಇದೊಂದು ಉದಾಹರಣೆ. ಆತ ಯಾರಿಗೂ ಕೇಳಲ್ಲ, ಉಣ್ಣುವಂಥ ವಸ್ತುಗಳನ್ನೇ ಹುಡುಕ್ತಿರ್ತಾನೆ. ಅದೇನು ಸಿಕ್ಕರೆ ಸಾಕು, ಸ್ವಲ್ಪ ಸಿಕ್ಕರೆ ಸಾಕು, ಬಾಯಲ್ಲಿ ಹಾಕೊಂಡು ತನ್ನ ಹಸಿವೆಯನ್ನು ಇಂಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೋ ಇಲ್ಲೋ, ಮಾಡ್ತಾನೆ. ನೋಡಿ ಹೇಗಿದೆ. ಹಸಿವೆ ಆದಾಗ ಯಾರನ್ನಾದ್ರೂ ಕೇಳ್ತೀವಿ, ಕೊನೆಗೆ ಒಂದು ಗ್ಲಾಸ್ ನೀರು ಸಿಕ್ಕರು ನೀರನ್ನಾದ್ರೂ ಕುಡಿದು ಏನಾದ್ರೂ ಮಾಡಿ ಒಟ್ಟು ಶಾಂತ ಆಗೋಣ, ಈ ದುಃಖವನ್ನ, ಹಸಿವೆಯ ದುಃಖವನ್ನ ದೂರ ಮಾಡಿಕೊಳ್ಳೋಣ ಅನ್ನುವಂಥ ಭಾವ ಬರ್ತದೆ. ಆವಾಗ ಎಷ್ಟೋ ಜನ ನಿಮಗೆ ಅಡ್ಡಿ ಆತಂಕಗಳನ್ನು ಮಾಡಿದ್ದಾರೆ. ನೀನು ಉಂಡು ತಿಂದಿ ಅಂತಂದ್ರೆ ನೋಡಿ ಈ ಮನೆಯಲ್ಲಿ, ಅವಾಗ ಏನ್ ಮಾಡ್ತೀರ? ಮನೆಯಿಂದ ಹೊರಗೆ ತೆಗಿತೇವೆ ನೋಡಿ, ಉಂಡು ತಿಂದಿ ಅಂತಂದ್ರ. ಆವಾಗ ಮುಚ್ಚು ಮರೆಯಿಂದ ಏನಾದರೂ ತಿಂತಿರಲಿಲ್ಲ, ಮುಚ್ಚು ಮರೆಯಿಂದ ತಿಂದ ಬರ್ತೀರಲ್ಲ. ಇಲ್ಲಿ ಯಾವ ತರ ವಿಚಾರ ಮಾಡ್ತೀವಿ ನೋಡಿ. ಇರ್ಲಿ ಹಿಂಗ ಅಂತಾರಂದ್ರೆ ಆದ್ರೆ ನೋಡೋಣ ಏನ್ ಮಾಡ್ತಾರೆ ಇವರು ಸ್ವಲ್ಪ ಹೊರಗೆ ಹೋಗ್ಲಿ ಸಾಕು, ಆ ಡಬ್ಬೆನ್ ಕರ್ಜಿಕಾಯಿ ಒಂದು ಪಕ್ಕನೋ ಅಂತ ತಿಂದ್ಬಿಟ್ರೆ ಸಾಕು. ಒಂದು ಕರ್ಜಿಕಾಯಿ ಒಂದು ತರಗ ತಿಂದ್ರೆ ಸಾಕು, ಅಷ್ಟೇ ಶಾಂತಿ. ಬೇಕಾದಂತ ಅಡ್ಡಿ ಆತಂಕಗಳನ್ನ ತಂದಿಟ್ರು ಆ ಮನುಷ್ಯ ಆ ತಿನ್ನುವುದಕ್ಕೆ ಏನ್ ಮಾಡ್ಬೇಕು ಅನ್ನುವಂತಹ ವಿಚಾರಗಳು, ಅನೇಕ ವಿಚಾರಗಳು ಬರ್ತಾವ ಇಲ್ವ. ಇವ್ರು ಎಂದು ಆದಾರು ದಾರಿ ಕಾಯ್ತಾನೆ, ಸ್ವಲ್ಪ ಹೊರಗೆ ಹೋದ್ರೆ ಸಾಕು. ನನಗೆ ತಿನ್ಬೇಡ ಇವ್ರ ಮುಂದೆ ತಿನ್ನಕ್ಕಾಗಲ್ಲ ನೋಡ್ರಿ. ತಿಂದ್ರೆ ಮತ್ತು ಬಹಳ ದೊಡ್ಡ ಶಬ್ದಗಳನ್ನು ಅಂತಾರೆ ಇವರು, ಅದನ್ನು ನಮಗೆ ಸಹಿಸಲಿಕ್ಕೆ ಆಗುಲ್ಲ. ಅದಕ್ಕಾಗಿ ಚೋರಿಯಿಂದ ತಿನ್ನಬೇಕಂತಂದ್ರೂ ತಿನ್ನುವಂತ ವಿಚಾರ ಮಾಡ್ತಿರಲು ಬರ್ತದೂ ಇಲ್ಲ. ಅಲ್ಲಿ ಚೋರಿ ಮಾಡಿ ತಿನ್ನೋದು ಪಾಪೇನು? ಆ ಚೋರಿಗೆ ಪಾಪ ಅನ್ನಬೇಕೇನು? ನಿಮ್ಮ ಬದುಕನ್ನ ನೀವು ಸಾಯಬಾರದು. ನಾನು ನನ್ನ ಆತ್ಮಹತ್ಯೆಯನ್ನ ಇವರ ಕಾರಣದಿಂದ ಮಾಡಿಕೊಳ್ಳಬಾರದು ಅನ್ನುವಂಥ ಸದ್ಭಾವನೆ ಇದೆ. ನಾನು ಯಾಕೆ ಸಾಯಬೇಕು?
ನಾನೇಕೆ ನನ್ನ ಹಿಂಸೆಯನ್ನು ಮಾಡಿಕೊಳ್ಬೇಕು? ಇವರೆಲ್ಲ ಹಿಂಗೆ ಹೇಳೋರು, ತಿನ್ಬೇಡ ತಿನ್ಬೇಡ ತಿನ್ಬೇಡ. ತಿನ್ನೋದನ್ನು ಸಾಯೋದೇನು ಇವ್ರ ಸಲುವಾಗಿ? ಇಲ್ಲಿ ಸ್ವತಂತ್ರ ಆಗ್ತೀವಿಲ್ಲ ಜೀವಿಸ್ಲಿಕ್ಕೆ? ಚೋರಿ ಮಾಡಿ ಆದರೂ ತಿಂತೀವಿಲ್ಲ? ಅವರ ಕಣ್ಮರೆಯಾಗಿ ಪರೋಕ್ಷದಲ್ಲಿ ಹೋಗಿ ಅಡಗಿಕೊಂಡು ಕೂತ್ಕೊಂಡು ತಿಂದೇ ಬರ್ತೀವಿಲ್ಲ, ಕುಡ್ದೇ ಬರ್ತೀವಿಲ್ಲ? ಸರಿ ಕೊಡುವವರು ಕೂಡ ಸುಳ್ಳು ಹೇಳಿ ಕುಡ್ದು ಬರ್ತಾರಿಲ್ಲ? ಸ್ವತಂತ್ರ ಇದ್ದಾರಿಲ್ಲ? ವ್ಯಸನಿಗಳು ಸ್ವತಂತ್ರ ಇರ್ತಾರಿಲ್ಲ? ಇರ್ತಾರಲ್ಲ? ವ್ಯಸನಿಗಳು ಸ್ವತಂತ್ರ. ಎಲ್ಲರೂ ತಮ್ಮ ತಮ್ಮ ಸಾಂಸಾರಿಕ ಕ್ಷೇತ್ರದಲ್ಲಿ ಎಷ್ಟು ಸಂಕಟಗಳು ಬರ್ತಾವೋ ಆ ವಿಷಯಗಳಲ್ಲಿ ಎಲ್ಲರೂ ಸ್ವತಂತ್ರವಾಗಿರ್ತಾರೆ. ಕೇಳಿ, ಮಾತಾಡೋರಿ. ಸ್ವತಂತ್ರವಾಗಿರ್ತಾರಿಲ್ಲ? ಎಲ್ಲರೂ ಸ್ವತಂತ್ರ ಆಗಿರ್ತಾರೆ. ಆದರೆ ಧರ್ಮದಲ್ಲಿ ಯಾಕೆ ಪರತಂತ್ರ ಹೋಯ್ತು? ಸಾಂಸಾರಿಕ ಅನೇಕ ಕಾರ್ಯಗಳಲ್ಲಿ ಎಷ್ಟೋ ಜನ ತೊಂದರೆಗಳನ್ನು ಅನುಭವಿಸ್ತಾರೆ. ಆ ತೊಂದರೆಗಳಲ್ಲಿ ಸಿಕ್ ಹಾಕೊಂಡಿದ್ರು ಕೂಡ ಅಲ್ಲಿ ಸುಖವಾಗಿ ಬದುಕುವಂತಹ ಸ್ವತಂತ್ರ ವೃತ್ತಿಯನ್ನು ಪ್ರಾಪ್ತ ಮಾಡಿಕೊಂಡು ಸುಖವಾಗಿ ಬಾಳಲಿಕ್ಕೆ ಪ್ರಯತ್ನ ಪಡ್ತಾರೋ ಇಲ್ಲೋ? ಪಡ್ತಾರೆ. ಹಾಗೇನೆ ಧರ್ಮದಲ್ಲಿಯೂ ಕೂಡ ಅದೇ ಥರ ನಾವು ಮಾಡಬೇಕು. ಧರ್ಮವನ್ನು ಕೂಡ ಅದೇ ಥರ ಮಾಡಬೇಕು. ಅಷ್ಟೊಂದು ಸ್ವತಂತ್ರತೆಯನ್ನು ಇಟ್ಕೊಂಡೇ ಮಾಡಬೇಕು. ಇನ್ನು ಎಲ್ಲಿ ಸಂಕಟಗಳು ಬರ್ತವೆ ಆಮೇಲೆ ನೋಡೋಣ. ಬಂದಾಗ ಮುಚ್ಚಿ ಮಾಡೋಣ, ಏನಾದರೂ ಮಾಡೋಣ, ಅದನ್ನು ಮಾಡೋಣ. ಸಮ್ಯಕ್ತ್ವದಿಂದ ಪ್ರೀತಿ, ಅನುರಾಗ, ವಿಶ್ವಾಸ ಇದೆಲ್ಲ ನಿಮ್ಮ ಹೃದಯದಲ್ಲಿ ಮೂಡಿ ಬಂದಿದೆ ಅಂತಂದ್ರೆ ನಿಮಗೆ ಧರ್ಮದ ಬಗ್ಗೆ ಹಸಿವೆ ಇದೆ. ಆ ಹಸಿವೆ ಬೇಕು ಮೊದಲು. ಹಸಿವೆ ಇಲ್ಲದವರು ಏನೇನೋ ಹೇಳ್ತಾರೆ. ಏನು ಮನೆಯೊಳಗೆ ಮಾಡಕ್ ಬಿಡ್ರಿ, ಇದೇನು ನಮ್ಮ ಕೈಯಿಂದ ಆಗೋಲ್ಲ. ಇಲ್ಲಿ ಹಸಿವೆ ಇದೆಯೇನು? ಹಸಿವೆ ಇಲ್ಲ. ಹಸಿವೆ ಇಲ್ಲದಕ್ಕೆ ಈ ಮಾತುಗಳು ಬರ್ತವೆ ಬಾಯಿಯಿಂದ. ಇದು ನಮ್ಮ ಮನೆಯೊಳಗೆ ಶಕ್ಯ ಇಲ್ರಿ. ಬೇಕಾದಂತ ವಿಘ್ನ, ಬೇಕಾದಂತ ವಿಕಟ ಪರಿಸ್ಥಿತಿ ಇದ್ರೂ ಕೂಡ ನಾವು ಧರ್ಮವನ್ನು ಮಾಡಬಹುದು. ಇದಕ್ಕೆ ಸಾಕ್ಷಾತ್ ಒಂದು ಉದಾಹರಣೆ ಅಂತಂದ್ರೆ, ನರಕದಲ್ಲಿರ್ತಕ್ಕಂತಹ ನಾರ್ಕಿ ಜೀವಿಗಳಿಗೆ ಎಷ್ಟು ಸಂಕಟಗಳಿವೆ. ಪದೇ ಪದೇ ಕ್ಷಣ ಕ್ಷಣಕ್ಕೂ ಎಷ್ಟು ಸಂಕಟಗಳಿವೆ. ಒಂದು ಸೆಕೆಂದನು ಕೂಡ ಸುಖದಲ್ಲಿಲ್ಲ. ಅಂಥದ್ರಲ್ಲೂ ಕೂಡ ನಾರ್ಕಿ ಜೀವ ತಾನು ಧರ್ಮದ ಬಗ್ಗೆ ಅನುರಾಗವನ್ನು ತಾಳಿ, ಸಮ್ಯಕ್ತ ಧರ್ಮದ ಬಗ್ಗೆ ಅನುರಾಗವನ್ನು ತಾಳಿ ತಾನೇ ತನ್ನ ಸ್ವತಂತ್ರ ವೃತ್ತಿಯಿಂದ ಸಮ್ಯಕ್ ದರ್ಶನವನ್ನ ಪ್ರಾಪ್ತ ಮಾಡಿಕೊಳ್ತದೋ ಅಥವಾ ಇಲ್ಲ? ಮಾಡಿಕೊಳ್ತದೆಯಲ್ಲ. ಆ ನಾರ್ಕಿ ಜೀವಿಗಳ ಕಷ್ಟ ಜಾಸ್ತಿನೋ ಅಥವಾ ನಮ್ಮ ಜೀವನದ ಈ ಸಣ್ಣ ಸಣ್ಣ ಕಷ್ಟಗಳು ಜಾಸ್ತಿನೋ? ಅಂಥದ್ರಲ್ಲಿ ಅದು ಪುರುಷಾರ್ಥ ಮಾಡ್ತದೆ ಅಂದಮೇಲೆ ನಾವು ಈ ಸಣ್ಣ ಸಣ್ಣ ವಿಘ್ನಗಳು ಅಂತ ತಿಳ್ಕೊಂಡು
ಇದರೊಳಗೆ ನಾವು ಪುರುಷಾರ್ಥವನ್ನು ಮಾಡಲಿಕ್ಕೆ ಶಕ್ಯತೆ ಇದು ಅಥವಾ ಇಲ್ಲ? ಇದೆ. ಅದಕ್ಕಾಗಿ ನಾವು ಎಂಥ ವಿಚಾರವನ್ನು ಇಟ್ಕೊಳ್ಬೇಕು ಅಂದರೆ ಪ್ರತಿ ಸಮಯದಲ್ಲಿ ಪಾಸಿಟಿವ್ ವಿಚಾರ, ನೆಗೆಟಿವ್ ಅಲ್ಲ. ಪಾಸಿಟಿವ್ ವಿಚಾರ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೆಲಸ, ಸಾಂಸಾರಿಕ ಆಗಲಿ ಒಂದು ಧರ್ಮದ್ದಾಗಲಿ ಎಂಥ ಕೆಲಸ ಇದ್ರೂ ಕೂಡ ಅದರೊಳಗೆ ವಿಚಾರಗಳು ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು. ಪಾಸಿಟಿವ್ ಇತ್ತು ಅಂತಂದ್ರೆ ಬಹಳ ಶೀಘ್ರವಾಗಿ ಆ ಕಾರ್ಯವನ್ನು ಸಿದ್ಧಗೊಳಿಸಿಕೊಂಡು ಸುಖಿ ಆಗ್ತೀರ. ಪಾಸಿಟಿವ್ ಇರಬೇಕು, ಹಸಿವು ಇರಬೇಕು, ಆ ಕಾರ್ಯದ ಬಗ್ಗೆ ಆಸಕ್ತಿ ಇರಬೇಕು. ಅದು ಸಾಂಸಾರಿಕವೇ ಆಗಿರಲಿ ಅಥವಾ ಧಾರ್ಮಿಕವೇ ಆಗಿರಲಿ, ಇಂಥದ್ರಲ್ಲಿ ನಮಗೆ ಹಸಿವೆ ಬೇಕು, ಅದರ ಬಗ್ಗೆ ಆಸಕ್ತಿ ಬೇಕು. ಆ ಆಸಕ್ತಿ ಎಷ್ಟು ಇರ್ತದೆಯೋ, ಎಷ್ಟು ಉತ್ಕೃಷ್ಟ ಇರ್ತದೆಯೋ ಅಷ್ಟೇ ಚಂದ. ಯಾವ ತರ ಚಂದ? ವಾಸುಪೂಜಿ ನಗರದಲ್ಲಿ ಉಪದೇಶಿ ಎಷ್ಟು ಚಂದೋ ಹೇಳಿದ್ರಲ್ಲ ಈಗ ಮಂಗಳಾಚರಣೆಯಲ್ಲಿ, ಅಷ್ಟೇ ಚಂದ. ಎಷ್ಟು ಆಸಕ್ತಿ ಇರ್ತದೆಯೋ ಅಷ್ಟೇ ಒಳ್ಳೆಯದು. ಇಂಥ ಒಳ್ಳೆಯತನ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಬರಬೇಕು ಅಂತಂದ್ರೆ ನಾವು ಸಾಹಸಿಗಳಾಗಬೇಕು. ಅಂಜಿಕೆ ಇರಬಾರ್ದು, ಯಾವುದರಿಂದ ಅಂಜಬಾರ್ದು, ಯಾವುದಕ್ಕೂ ಅಂಜಬಾರ್ದು, ಯಾರಿಂದಲೂ ಅಂಜಬಾರ್ದು, ಮತ್ತು ಎಂಥ ಕಷ್ಟಗಳಿಗೂ ಕೂಡ ಅಂಜಬಾರ್ದು. ಪಾಸಿಟಿವ್ ಇಟ್ಕೊಳ್ಳೋದು, ಮನಸ್ಸನ್ನು ಪಾಸಿಟಿವ್ ಇಟ್ಕೊಳ್ಳೋದು ಮತ್ತು ಆ ಕಾರ್ಯಸಿದ್ಧಿಗಾಗಿ ಶ್ರಮ ಪಡೋದು. ಇದನ್ನು ಮಾಡಿದ್ರಿ ಅಂತಂದ್ರೆ ಎಲ್ಲ ಸಾಧ್ಯ ಇದೆ, ಎಲ್ಲವೂ ಸಾಧ್ಯ ಇದೆ. ಅದಕ್ಕೆ ನೋಡಿ, ಕರ್ಮದೂದ ಇದೆ, ಏನ್ ಮಾಡೋಣ ಅನ್ನುವಂಥದ್ದು ತಪ್ಪು. ನಮ್ಮ ಕರ್ಮೋದಯ, ಧರ್ಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕರ್ಮೋದಯ ಅಂತ ಹೇಳ್ಕೊಂಡು ಸುಮ್ಮನೆ ತಂಪಾಗಿ, ಬಿಸಿ ಆಗ್ಲಿಲ್ಲ ತಂಪಾಗಿ ಕೂತ್ಕೊಂಡ್ರೆ ಧರ್ಮ ಹುಟ್ಟಬಹುದೇ? ಶಕ್ಯ ಇಲ್ಲ. ಅದು ಕರ್ಮದ ಉದಯ. ಬಾಹ್ಯದಲ್ಲಿ ಇವರೆಲ್ಲ ನನಗೆ ಅಡ್ಡಿ ಆತಂಕಗಳನ್ನು ಮಾಡ್ತಾರೆ, ನಾ ಇಂಥ ಒಂದು ಪರಿವಾರದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಧರ್ಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದುಃಖಿ ಆಗ್ತಿರ್ತಾರೆ ಒಳಗಿಂದ ಒಳಗೆ. ಅಂಥ ದುಃಖಿ ಆಗ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಸ್ವತಂತ್ರರಾಗಿ, ಸಾಹಸಿಗಳಾಗಿ ಸಂಕಲ್ಪವನ್ನು ಜಾಗೃತ ಮಾಡಿಕೊಳ್ಳಿ. ಎಂಥ ಕರ್ಮವೇ ಇರಲಿ, ಎಂಥ ಜನರೇ ಇರಲಿ, ಇವರಿಗೆ ನಾನು ಬಾಗುವುದಿಲ್ಲ, ಇವರಿಗೆ ಮಣಿಯುವುದಿಲ್ಲ, ಇವರಿಗೆ ನಾನು ಬಾಗುವುದಿಲ್ಲ, ನಾನು ನನ್ನ ಕರ್ಮಗಳಿಗೂ ಮಣಿಯುವುದಿಲ್ಲ, ಬಾಗುವುದಿಲ್ಲ, ನೋಡೋಣ ಏನ್ ಮಾಡ್ತದೆ ಈ ಕರ್ಮ ಅನ್ನುವಂಥ ಸಾಹಸದ ವಿಚಾರದಿಂದ ನಾವು ನಮ್ಮ ಧರ್ಮದ ಬಗ್ಗೆ ಅತ್ಯಾಸಕ್ತಿಯನ್ನು ತಾಳಿ, ಅತಿ ಆಸಕ್ತಿಯನ್ನು ಹೊಂದಿ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತಂದ್ರೆ ಕರ್ಮಗಳು ಕೂಡ ನಿಮಗೆ ದಾರಿಯನ್ನು ಬಿಟ್ಬಿಡ್ತವೆ. ಒಂದು ಉದಾಹರಣೆ, ನಿಮ್ಮ ಜೀವನದಲ್ಲಿ ನೀವು ಒಂದು ಕಷಾಯವನ್ನು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ. ಯಾವ ಕಷಾಯ? ಕ್ರೋಧ ಕಷಾಯ. ಕ್ರೋಧವನ್ನು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಯಾವ ತರ ವಿಚಾರ ಇರಬೇಕು? ನನಗೆ ಗೆಲ್ಲಕ ಆಗ್ತಾ ಇಲ್ಲ, ಇದನ್ನೇ ವಿಚಾರ ಮಾಡ್ಬೇಕಾ? ಇದು ಎಂಥ ವಿಚಾರ ಗೊತ್ತಾ? ಇದು ನೆಗೆಟಿವ್ ವಿಚಾರ. ಇದು ನೆಗೆಟಿವ್ ಆಯ್ತು. ನಾನು ಗೆಲ್ಲಲಿಕ್ಕೆ ಶಕ್ಯವೇ ಇಲ್ಲ, ನನಗೆ ಗೆಲ್ಲಕ್ಕೆ ಆಗ್ತಾನೇ ಇಲ್ಲ, ನನ್ನ ಸ್ವಭಾವದಲ್ಲಿ ಇದೆ ಇದು. ಜನನೂ ಹೇಳ್ತಾರೆ ಕಷಾಯ ಸ್ವಭಾವದವನು, ಕ್ರೋಧಿ ಸ್ವಭಾವದವನು ಅಂತ ಅಂತಾರೆ. ನಾನು ಹಾಗೇನೇ ಇದ್ದೇನೆ. ಅದನ್ನೇ ಭಾವಿಸ್ಬೇಕು. ಅಥವಾ ನಾನು ಹಾಗಿಲ್ಲ, ನಾನು ಗೆಲ್ಲಲಿಕ್ಕೆ ಶಕ್ಯ, ನಾನು ಗೆದ್ದ ತೋರಿಸ್ತೀನಿ, ಗೆದ್ದಲ್ತೇನೆ ನೋಡಿ ಇಂದಿನಿಂದಲೇ ಯಾರ ಮೇಲಿನೂ ಕೂಡ ನಾನು ಸಿಟ್ಟು ಮಾಡುವುದಿಲ್ಲ
ಅಂತ ಈ ಥರ ವಿಚಾರ ಮಾಡಿದರೆ ಇದು ಪಾಸಿಟಿವ್ ಆಯಿತು, ಪುರುಷಾರ್ಥ ಆಯಿತು, ಪಾಸಿಟಿವ್ ಆಯಿತು. ಇಂಥ ಪಾಸಿಟಿವ್ ವಿಚಾರದಲ್ಲಿ ಯಾರು ಜೀವಿಸ್ತಾರಲ್ಲ ಅವರಲ್ಲಿ ಆಸಕ್ತಿ ಬೆಳೀತದೆ. ಸ್ವಲ್ಪ ಆಸಕ್ತಿಯವರು ಕೂಡ ಬಹು ಆಸಕ್ತಿಯವರಾಗಿ ಆ ಕಾರ್ಯವನ್ನು ಸಿದ್ಧ ಮಾಡಲಿಕ್ಕೆ ಸಕ್ಷಮರಾಗ್ತಾರೆ. ಈ ಥರ ಬೇಕು. ಧರ್ಮದಲ್ಲೂ ಅದೇ ಥರ ಮತ್ತು ಸಂಸಾರದಲ್ಲೂ ಅದೇ ಥರ. ತಣ್ಣಗಿರಬಾರ್ದು, ತಣ್ಣಗೆ ಸಪ್ಪಗಿದ್ಕೊಂಡು ಇಲ್ಲ, ಗರಂ ಇರಬೇಕು. ಯಾವುದೇ ವಿಷಯದಲ್ಲಿ ಗರಂ ವಿಚಾರ ಮಾಡಬೇಕು, ಸ್ಟೇಟ್ ಆಗಿ ಮಾಡಬೇಕು, ಸಾಹಸದಿಂದ ಮಾಡಬೇಕು ಯಾವುದೇ ಕೆಲಸನ. ವಿದ್ಯಾರ್ಥಿಗಳು ಕೂಡ ನೋಡಿ, ವಿದ್ಯಾರ್ಥಿಗಳು ಅಭ್ಯಾಸ ನನಗಾಗುವುದೇ ಇಲ್ಲ, ಬ್ಯಾಟ್ ಆಗುವುದೇ ಇಲ್ಲ, ನನಗಾಗುವುದೇ ಇಲ್ಲ, ಈ ನೆಗೆಟಿವ್ ವಿಚಾರ ಆಯಿತು. ಇದರೊಳಗೆ ನಾವು ಹುಷಾರಾಗೋದಿದೆ, ಬುದ್ಧಿವಂತರಾಗೋದಿದೆ ಅಂತಂದ್ರೆ ಏನು ಮಾಡಬೇಕು? ಅದ್ರ ಬಗ್ಗೆ ಜಿದ್ದು ಹಿಡಿಬೇಕು. ಜಿದ್ದು ಅಂತಾರಲ್ಲ, ಹಠ ಹಿಡಿಬೇಕು. ಹಠ ಹಿಡಿಬೇಕು. ನೀವು ಹಠ ಹಿಡಿದ್ ಬಿಟ್ಟು ಮಠ ಹಿಡಿತೀರಿ, ಅಲ್ಲೇ ಕುಂತೀರಿ ಮಠದೊಳಗೆ. ಹಠ ಹಿಡಿಬೇಕು. ಹಠ ಹಿಡಿದು ವಿಚಾರ ಮಾಡಬೇಕು. ನಾನು ಇದನ್ನ ಕಂಠಸ್ಥ ಮಾಡಿಯೇ ತಿರುತ್ತೇನೆ, ನಾನು ರ್ಯಾಂಕದಲ್ಲಿ ಬಂದೇ ತಿರುತ್ತೇನೆ ಅಂತ ಅನ್ನುವರು, ಈ ಥರ ಪಾಸಿಟಿವ್ ವಿಚಾರ ಮಾಡುವವರು, ಅವರು ಒಂದು ಪಕ್ಷ ರ್ಯಾಂಕ್ದಾಗ ಬರಲಿಲ್ಲ ಅಂತಂದ್ರೆ ಹೈಯೆಸ್ಟ್ ಹೆಚ್ಚಿಂದ ಹೆಚ್ಚು ನಂಬರ್ ತಗೊಂಡು ಪಾಸ್ ಆಗ್ತಾರೋ ಇವರು. ಆ ಥರ ಹಠ ಬೇಕು. ಹಠದಿಂದ ಸಾಧಿಸುವಂತಹ ಒಂದು ಸಾಹಸ ಬೇಕು. ಸಾಹಸ ಮತ್ತು ಹಠ ಇವೆರಡೂ ಇತ್ತು ಅಂತಂದ್ರೆ ಎಂಥ ಕಾರ್ಯನೂ ಕೂಡ ಸಿದ್ಧ ಆಗ್ತದೆ. ಎಂಥ ಕಾರ್ಯಗಳಲ್ಲೂ ಕೂಡ ನಾವು ಉತ್ತೀರ್ಣರಾಗ್ತೇವೆ. ಈ ಥರ ಇರಬೇಕು. ಕರ್ಮಗಳು ಕೂಡ ನಮ್ಮನ್ನ ಕಟ್ಟಿ ಹಾಕ್ತಾ ಇಲ್ಲ. ಮಿಥ್ಯಾತ್ವ ಕರ್ಮ ಏನೋ ಉದಯದಲ್ಲಿದೆ. ಆ ಉದಯದಲ್ಲಿರುವಂತಹ ಕರ್ಮ, ನೀನು ಹೀಗೇನೇ ಇರು, ನನ್ನ ಮಾತು ಕೇಳು, ನೀನು ಹೀಗೆ ಇರಲೇಬೇಕು ಅಂತೇನು ಕರ್ಮ ಹೇಳ್ತದೇನು? ಇಲ್ಲ. ಕರ್ಮ ಏನು ಹೇಳ್ತಾ ಇಲ್ಲ. ಮೌನಿದೆ, ಮೂಕಿದೆ, ಅಚೇತನ್ ಇದೆ, ಪುದ್ಗಲ್ ಅದು. ನಿಮ್ಮ ಸಂಗಡ ಎಂದೂ ಮಾತನಾಡಿಲ್ಲ, ಮಾತನಾಡಲಿಕ್ಕೆ ಶಕ್ಯನೂ ಇಲ್ಲ. ಆದರೆ ನಿಮ್ಮ ವಿಚಾರಗಳೊಂದಿಗೆ ಅದು ಫಲವನ್ನು ಕೊಡ್ತದೆ. ನಿಮ್ಮ ವಿಚಾರ ಹೇಗಿದೆಯೋ ಹಾಗೇನೇ ಫಲ ಕೊಡ್ತದೆ. ನಿಮ್ಮ ವಿಚಾರ ಅದಕ್ಕೆ ತಕ್ಕಂತೆ ಅನುಗುಣವಾಗಿದೆ ಅಂತಂದ್ರೆ ಅದು ನಿಮಗೆ ಫಲವನ್ನು ಕೊಡಲಿಕ್ಕೆ ಶಕ್ಯ. ಯಾವ ಥರ? ಕರ್ಮ ಉದಯದಲ್ಲಿದೆ, ಮಿಥ್ಯಾತ್ವ ಕರ್ಮ ಉದಯದಲ್ಲಿದೆ. ಆದರೆ ನಮ್ಮ ವಿಚಾರಗಳು ಯಾವ ಥರ ಬರ್ತಾ ಇವೆ ಅಂತಂದ್ರೆ ಮಿಥ್ಯಾತ್ವವನ್ನು ಬಿಡ್ಲಿಕ್ಕೆ ಶಕ್ಯ ಇಲ್ಲ ಬಿಡ್ರಿ. ಇದು ನಾನು ಎಲ್ಲಿ ಮದುವೆ ಆಗಿದ್ದೇನೆ ಅಂತಂದ್ರೆ ಇಂಥ ಪರಿವಾರದಾಗ ಬಂದು ಸಿಕ್ಕಾಕೊಂಡಿದ್ದೀನಿ. ನೆಗೆಟಿವ್ ವಿಚಾರ ಆಯ್ತಲ್ಲ. ಈ ಥರ ವಿಚಾರ ಬರ್ತವೆ, ಕೆಲವೊಬ್ಬರಿಗೆ ಬರ್ತವೆ. ಮ್ಯಾಕ್ಸಿಮಮ್ ಅವರಿಗೆ ಏನು ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಅವರಿಗೆ ಮಮ್ ಮಾಡೋದು ಗೊತ್ತಿಲ್ಲ. ಇನ್ನ ಮ್ಯಾಕ್ಸಿಮಮ್ ಇಂಥ ವಿಚಾರಗಳೇ. ಎಲ್ಲಾದರೂ ಏನಾದರೂ ಮಾಡಿ ಮಮ್ ಮಾಡಬೇಕಲ್ಲ. ಮಮ್ ಮಾಡಿ ಬಮ್ ಹಾರಿಸಿ ನಮ್ಮ ಕಾರ್ಯವನ್ನು ನಾವು ಸಿದ್ಧಿಸಿಕೊಳ್ಬೇಕಲ್ಲ. ಅಂಥ ದಾರಿಗೆ ಹೋಗ್ಬೇಕು ನಾವು. ಅಂಥ ದಾರಿಯನ್ನೇ ಹಿಡಿಬೇಕು. ದಾರಿ ಸಿಗ್ತದೆ, ದಾರಿ ಕಾಯ್ತಾ ಇದೆ. ಯಾವಾಗ ಬರ್ತಿ ಅಂತ ನಾವೇ ಹೋಗ್ತಾ ಇಲ್ಲ. ಕರ್ಮನೂ ಕಾಯ್ತಾ ಇದೆ. ನೀವು ಬರೋರಿದ್ರೆ ಬನ್ನಿ, ಯಾವ ದಿವಸ ಬರ್ತೀರಿ ಆ ದಿವಸ ನಾನು ದಾರಿ ಕೊಡ್ತೀನಿ. ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ನಾನೇ ದಾಳಿ ಮಾಡ್ತಾ ಇರ್ತೀನಿ, ನಿಮಗೆ ದುಃಖವನ್ನು ಕೊಡ್ತಿರ್ತೀನಿ. ಈ ಥರ ಕರ್ಮನೂ ಹೇಳ್ತದೆ.
ನಾವು ನಮ್ಮ ಸದ್ವಿಚಾರಗಳಿಗೆ ಬಾಗಬೇಕು ಅಥವಾ ಕರ್ಮದ ಶಕ್ತಿಗಳಿಗೆ ಬಾಗಬೇಕು? ನಾವು ನಮ್ಮ ಸದ್ದ ವಿಚಾರಗಳಿಗೆ ಬಾಗಿ ಅವುಗಳನ್ನು ಗಳಿಸಿ ಸಾಹಸದಿಂದ ಒಂದನ್ನೇ ನಾವು ಆಯ್ದುಕೊಳ್ಬೇಕು. ಮುಂದೆ ಹೋಗೋದು ಒಂದೇ, ಅದನ್ನೊಂದೇ ಕೆಲಸ ಮಾಡಬೇಕು. ಯಾವುದೇ ಕ್ಷೇತ್ರದಲ್ಲಿ, ಅದು ನಿಮ್ಮ ಯಾವುದೇ ಕಾರ್ಯ ಇರಲಿ, ಸಂಸಾರದಿರಲಿ, ಧರ್ಮದಿರಲಿ, ಒಟ್ಟಿನಲ್ಲಿ ನೀವು ಕಮ್ಜೋರ್ ಆಗಬೇಡ್ರಿ. ಆಸಕ್ತಿಯನ್ನು ಬೆಳೆಸಿಕೊಳ್ಳಿ. ಯಾವ ಕಾರ್ಯವನ್ನು ಮಾಡ್ತೀರಲ್ಲ ಅದರಲ್ಲಿ ಆಸಕ್ತರಾಗಿ ಮಾಡಿ, ಸಾಹಸದಿಂದ ಮಾಡಿ. ಬೇರೆಯವರ ವಿಚಾರಗಳನ್ನೆಲ್ಲ ತಲೆಯನ್ನು ತೆಗೆದು ಹಾಕಿ ಸ್ವತಂತ್ರತೆಯನ್ನು ಪಡ್ಕೊಂಡು ಸ್ವತಂತ್ರರಾಗಿಯೇ ಪ್ರಾರಂಭಿಸಬೇಕು. ಈ ಥರ ಮಾಡಿ. ಆಮೇಲೆ ಹೆದರಿಕೆ ಎಲ್ಲ ಮುರಿದು ಹೋಗುತ್ತೆ. ಈ ಥರದ ಪಾಸಿಟಿವ್ ವಿಚಾರದಲ್ಲಿ ನೀವು ಇರ್ತೀರಿ ಅಂತಂದ್ರೆ ಹೆದರಿಕೆನೂ ಕಮ್ಮಿ ಆಗ್ತದೆ. ಯಾರೇನು ಮಾಡೋರಿದ್ದಾರೆ ನನಗೆ ನೋಡ್ತೀನಿ ಅನ್ನೋದು, ಏನು ಮಾಡೋರು ಬರಲಿ ನೋಡೋಣ, ಮಾಡೇ ಬಿಡೋಣ ಅದನ್ನು. ಈ ಥರ ವಿಚಾರ ಇತ್ತು ಅಂತಂದ್ರೆ ನಿಮಗೆ ದಾರಿ ಸಿಗ್ತದೆ. ನಿಮಗೆ ಯಾರು ಏನೂ ಮಾಡೋಲ್ಲ, ಮಾಡೋರು ಬಂದ್ರೂ ಕೂಡ ಅದರೊಳಗೆ ಮತ್ತು 10 ದಾರಿ ಸಿಗ್ತವೆ ಮುಂದುವರಿಯಲಿಕ್ಕೆ. ಎಲ್ಲ ದಾರಿಗಳು ಕಟ್ಟಿರಲ್ಲ, ಒಂದಾದ್ರೂ ದಾರಿ ಅದರೊಳಗಿಂದ ಖುಲ್ಲಾ ಇರ್ತದೆ, ತೆರೆದಿರ್ತದೆ. ಆ ದಾರಿಯಿಂದ ನಾವು ಹೋಗೋದು ಮುಂದೆ. ಈ ಥರ ಬೇಕು. ತನ್ನಗೆ ಕೂತ್ಕೊಂಡ್ರೆ ಎಲ್ಲಿಯೇನೂ ಆಗೋಲ್ಲ, ಧರ್ಮನೂ ಆಗೋಲ್ಲ, ಸಂಸಾರನೂ ಆಗೋಲ್ಲ. ತಮಗೆ ಯಾರು ಕೂತ್ಕೊಳ್ತಾರೆ? ನೆಗೆಟಿವ್ ವಿಚಾರ ಮಾಡೋರು ಅಥವಾ ಪಾಸಿಟಿವ್? ನೆಗೆಟಿವ್ ವಿಚಾರ ಮಾಡೋರೆಲ್ಲ ತಂಪಾಗಿ ಕೂತ್ಕೊಂಡಿರ್ತಾರೆ, ತನ್ನಗೆ ಕೂತ್ಕೊಂಡಿರ್ತಾರೆ. ನನ್ನ ಕೈಯಿಂದೇನಾಗೋಲ್ಲ, ನಾನೆಲ್ಲ ಮಾಡಿ ನೋಡಿದ್ದೀನಿ, ನನ್ನ ಕೈಯಿಂದೇನಾಗೋಲ್ಲ. ನೀವು ಮಾಡಿ ನೋಡಿದ್ದೀರ, ಆದರೆ ಆಸಕ್ತಿಯಿಂದ ಮಾಡಿ ನೋಡಿಲ್ಲ, ಒಂದು ಸಾಹಸದಿಂದ ಮಾಡಿ ನೋಡಿಲ್ಲ. ಆಸಕ್ತಿ ಅಥವಾ ಸಾಹಸ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಬಿದ್ದಿದೆ ಅಂದಾಗ ನಮಗೆ ಆ ಕಾರ್ಯದಲ್ಲಿ ಸಫಲತೆ ಸಿಕ್ಕಿಲ್ಲ. ಏನು ಹೇಳ್ತಾ ಇದ್ದೀವಿ? ಸಮ್ಯಕ್ತ್ವ 2 ಪ್ರಕಾರದ್ದು, ಧರ್ಮ 2 ಪ್ರಕಾರದ್ದು. ಒಂದು ಬಾಹ್ಯ, ಒಂದು ಅಭ್ಯಂತರ. ಬಾಹ್ಯ ಸಮ್ಯಕ್ತ್ವ ಅಂದರೆ ಯಾವುದು? ಗುರುತಿಸಿಕೊಳ್ಳಿ, ಅತಿ ಅವಶ್ಯಕ. ಗುರುತಿಸಿಕೊಳ್ಳಿ. ಅಭ್ಯಂತರ ಸಮ್ಯಕ್ತ್ವದ ವಿನಾಶಕ್ಕೆ ಮತ್ತು ಅಭ್ಯಂತರ ಮಿಥ್ಯಾತ್ವ ಭಾವಗಳ ಪುಷ್ಟಿಗೆ ಕಾರಣವಾಗುವಂತಹ ಬಾಹ್ಯ ನಮ್ಮ ಕ್ರಿಯೆಗಳು, ಅದು ಬಾಹ್ಯ ಮಿಥ್ಯಾತ್ವ. ಅಭ್ಯಂತರ ನಮ್ಮ ಮಿಥ್ಯಾತ್ವ ಕರ್ಮವನ್ನು ಕೂಡ ಪುಷ್ಟಗೊಳಿಸ್ತದೆ, ಭಾವಗಳನ್ನು ಕೂಡ ಪುಷ್ಟಗೊಳಿಸ್ತದೆ. ಅಂತಹ ಬಾಹ್ಯದಲ್ಲಿರ್ತಕ್ಕಂತಹ ಮಿಥ್ಯಾತ್ವದ ಪೋಷಣೆಗೆ ಕಾರಣವಾಗಿರುವಂತಹ ನಿಮಿತ್ತಗಳನ್ನು ದ್ರವ್ಯ ಮಿಥ್ಯಾತ್ವ ಅಂತ ಹೇಳ್ತಾರೆ. ಅದು ದ್ರವ್ಯ ಮಿಥ್ಯಾತ್ವ. ದ್ರವ್ಯ ಮಿಥ್ಯಾತ್ವ. ಈ ದ್ರವ್ಯ ಮಿಥ್ಯಾತ್ವವನ್ನು ದೂರಪಡಿಸಿಕೊಳ್ಳದೆ ದ್ರವ್ಯ ಸಮ್ಯಕ್ತ್ವ ಹುಟ್ಟುವುದೇ ಇಲ್ಲ. ದ್ರವ್ಯ ಮಿಥ್ಯಾತ್ವ ದೂರ ಆಯಿತು ಅಂತಂದ್ರೆ ದ್ರವ್ಯ ಸಮ್ಯಕ್ತ್ವ ಪ್ರಾಪ್ತವಾಗ್ತದೆ. ಭಾವ ಮಿಥ್ಯಾತ್ವ ದೂರ ಆಯಿತು ಅಂತಂದ್ರೆ ಭಾವ ಸಮ್ಯಕ್ತ್ವ ಸಿಕ್ಕ ಹೋಗ್ತದೆ. ನಾಲ್ಕಿದೆ: ದ್ರವ್ಯ ಮಿಥ್ಯಾತ್ವ, ದ್ರವ್ಯ ಸಮ್ಯಕ್ತ್ವ, ಭಾವ ಮಿಥ್ಯಾತ್ವ, ಭಾವ ಸಮ್ಯಕ್ತ್ವ. ಭಾವ ಸಮ್ಯಕ್ತ್ವನ್ನ ನಾಶ ಮಾಡುವಂಥದ್ದು ಯಾವುದು? ಭಾವ ಮಿಥ್ಯಾತ್ವ. ಮತ್ತು ಭಾವ ಮಿಥ್ಯಾತ್ವವನ್ನು ಪುಷ್ಟಗೊಳಿಸುವಂಥದ್ದು ಯಾವುದು? ದ್ರವ್ಯ ಮಿಥ್ಯಾತ್ವ. ದ್ರವ್ಯ ಮಿಥ್ಯಾತ್ವ. ಆಮೇಲೆ ದ್ರವ್ಯ ಸಮ್ಯಕ್ತ್ವ ಯಾವುದು? ದ್ರವ್ಯ ಸಮ್ಯಕ್ತ್ವ ಅಂತಂದ್ರೆ ಯಾವುದು ಮಿಥ್ಯಾತ್ವವನ್ನು ಪೋಷಿಸುವುದಿಲ್ಲವೋ ಆ ಬಾಹ್ಯ ನಿಮಿತ್ತಗಳಿಗೆಲ್ಲ ನಾವು ಏನನ್ಬೇಕು?
ದ್ರವ್ಯ ಸಮ್ಯಕ್ತ್ವ ಅಂತ ಅನ್ನಬೇಕು. ಅಂದರೆ ನಿಜವಾದ ದೇವ, ನಿಜವಾದ ಗುರು, ನಿಜವಾದ ಶಾಸ್ತ್ರ ಇವರ ಆಶ್ರಯದಿಂದಲೇನೇ ಬಾಳುವುದು. ಇವರ ಆಶ್ರಯದಿಂದಲೇ ಬಾಳುವುದು. ಇವರೇ ನನಗೆ ಸತ್ಸಂಗ. ಇದು ಸತ್ಸಂಗ. ಮತ್ತು ಕುದೇವ ಕುಗುರು ಕುಶಾಸ್ತ್ರ ಇತ್ತು ಅಂತಂದ್ರೆ ಅದು ದ್ರವ್ಯ ಮಿಥ್ಯಾತ್ವ ಆಯಿತು. ತಿಳ್ಕೊಳ್ಳಿ, ಕುದೇವ ಕುಗುರು ಕುಶಾಸ್ತ್ರ ಇದೆಯಂಥದ್ದು ಈ ಮಿಥ್ಯಾತ್ವ, ಇದು ದ್ರವ್ಯ ಮಿಥ್ಯಾತ್ವ. ಮತ್ತು ನಿಜವಾದ ದೇವ ಶಾಸ್ತ್ರ ಗುರು ಇದು ಎಂಥ ಸಮ್ಯಕ್ತ್ವ, ಇದು ದ್ರವ್ಯ ಸಮ್ಯಕ್ತ್ವ. ಮತ್ತು ಮಿಥ್ಯಾತ್ವ ಹಾಗೂ ಅನಂತಾನುಬಂಧಿ ಇದರ ಉದಯ, ಈ ಕರ್ಮಗಳ ಉದಯ ಇದೆಂಥ ಮಿಥ್ಯಾತ್ವ, ಇದು ಭಾವ ಮಿಥ್ಯಾತ್ವ. ಮಿಥ್ಯಾತ್ವ ಭಾವಗಳನ್ನು ಈ ಕರ್ಮದಿಂದಲೇ ನಾವು ಹುಟ್ಟಿಸಿಕೊಂಡು ಅದನ್ನು ಅನುಭವಿಸ್ತೇವೆ. ಈ ಕರ್ಮಗಳು ಹೇಗೆ ಕರ್ಮಗಳು ಹಾಗೇನೇ ಭಾವ. ಅದಕ್ಕಾಗಿ ಭಾವ ಮಿಥ್ಯಾತ್ವಕ್ಕೆ ಕಾರಣವಾದದ್ದು ಇದೇ ಕರ್ಮ, ಮಿಥ್ಯಾತ್ವ ಕರ್ಮ ಮತ್ತು ಅನಂತಾನುಬಂಧಿ ಕರ್ಮ. ತಿಳಿತಲ್ಲ? ಇಷ್ಟಾದರೂ ತಿಳಿತಲ್ಲ? ಇನ್ನು ಭಾವ ಸಮ್ಯಕ್ತ್ವ ಅಂತಂದ್ರೆ ಯಾವುದು? ಭಾವ ಸಮ್ಯಕ್ತ್ವ, ಭಾವ ಸಮ್ಯಕ್ತ್ವ ಅಂದ್ರೆ ಯಾವುದದು? ಒಳಗಿದೆ ಎಲ್ಲದು ಕೂಡ, ಏನು ಹೊರಗಿದೆಯಾ? ಕೆಲವೊಬ್ಬರಿಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಕೆಲವೊಬ್ರಿಗೆ ಇದೇ ಗೊತ್ತಿಲ್ಲ. ಬರೇ ದೇವಶಾಸ್ತ್ರ ಗುರುವನ್ನ ನಾವು ಪಾಲಿಸ್ತಾ ಇದ್ದೀವಿ ಅಂದ್ರೆ ಮುಗಿದೋಯ್ತು, ನಾವು ಸಮ್ಯಕ್ ದೃಷ್ಟಿ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ. ಇಷ್ಟೇ ತಿಳ್ಕೊಂಡು ಬಿಟ್ಟಿರ್ತಾರಲ್ಲ, ಅದೇ ಸಮ್ಯಕ್ತ್ವ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ. ಆದರೆ ಅದು ಸಮ್ಯಕ್ತ್ವದ ಸಹಾಯಕ ಮಾತ್ರ ಇದೆ, ಅದೇ ಸರ್ವೋಪರಿ ಅಲ್ಲ. ಇದನ್ನ ಮಾಡುವಾಗ ನಮ್ಮ 4ನೇ ಗುಣಸ್ಥಾನ ಇರಲೂಬಹುದು, ಇರದೇನೂ ಇರಬಹುದು. ದೇವಶಾಸ್ತ್ರ ಗುರುಗಳ, ನಿಜವಾದ ದೇವಶಾಸ್ತ್ರ ಗುರುಗಳ ಆಶ್ರಯದಲ್ಲಿರ್ತಕ್ಕಂಥವರೆಲ್ಲ ಸಮ್ಯಕ್ ದೃಷ್ಟಿ ಇದ್ದೇ ಇರ್ತಾರೆ ಅನ್ನುವಂಥದ್ದು ಏನು ಏಕಾಂತ ಇದೆಯೇ? ಏಕಾಂತ ಇಲ್ಲ. ನೋಡಿ, ಎಷ್ಟೋ ಜನ ದೇವಶಾಸ್ತ್ರ ಗುರುಗಳ ಶ್ರದ್ಧೆಯನ್ನು ಮಾಡ್ತಾರೆ. ಆದರೆ ಅಂತರಂಗದಲ್ಲಿ ಯಾಕೆ ಮಾಡ್ತಾರೆ ಅಂತ ಕೇಳಿದಾಗ ಅಂತರಂಗದಿಂದ ಅವ್ರು ಹೇಳಬೇಕು, ಸುಮ್ಮನೆ ಮೇಲಿಂದ ಹೇಳಬಾರ್ದು. ಯಾಕೆ ನೀವು ದೇವಶಾಸ್ತ್ರಗಳನ್ನು ಮನ್ನಿಸಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ದೇವಶಾಸ್ತ್ರ ಗುರುಗಳನ್ನು ಮನ್ನಿಸಿದಾಗಲೇ ಇವರು ಸತ್ಯ, ಇವರ ಆರಾಧನೆಯನ್ನ ಮಾಡಿದಾಗಲೇ ಮಾತ್ರ ಪುಣ್ಯ ಹತ್ತದೆ. ಆಮೇಲೆ ಧರ್ಮ ಏನ್ ಬಿಡ್ರಿ, ಆ ಧರ್ಮ ನಂತರ ಈಗ ಪುಣ್ಯ ಹತ್ತಲಿ, ಪುಣ್ಯದ ಫಲ ಸಿಗಲಿ, ಸಂಸಾರ ಸುಖ ಆಗಲಿ, ಇಷ್ಟೇ ಸಾಕು ನಮಗೆ. ಅದಕ್ಕಾಗಿ ವಿಶೇಷ ಪುಣ್ಯವನ್ನ ಬಂಧಿಸಿಕೊಳ್ಬೇಕು ಅಂತಂದ್ರೆ ನಿಜವಾದ ದೇವ, ನಿಜವಾದ ಗುರು, ನಿಜವಾದ ಶಾಸ್ತ್ರವನ್ನೇ ಭಜಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು ಅನ್ನುವಂಥ ವಿಚಾರದಿಂದ ಆ ನಿಜವಾದ ದೇವಶಾಸ್ತ್ರ ಗುರುಗಳ ಅನುಸರಣೆಯನ್ನ ಕೇವಲ ಅದನ್ನೇ ಮಾಡ್ತಾರೆ. ಅವರು ಕೂಡ ಒಂದು ಪ್ರಕಾರವಾಗಿ ಅತಿ ಕಠೋರದಿಂದ ಮಿಥ್ಯಾತ್ವವನ್ನು ತ್ಯಜಿಸಿದವರಾಗಿರ್ತಾರೆ. ನೋಡಿ ಹೇಗಿರುತ್ತೆ, ಮಿಥ್ಯಾತ್ವವನ್ನು ಕಠೋರವಾಗಿ ಬಿಟ್ಟವರಾಗಿರ್ತಾರೆ. ಆದರೆ ಆಸಕ್ತಿ ಧರ್ಮದಲ್ಲಿಲ್ಲ. ದೇವಶಾಸ್ತ್ರ ಗುರುಗಳಲ್ಲಿ ಬಹಳ ಆಸಕ್ತಿ ಇದೆ. ಆದರೆ ಅದರೊಳಗೆ ಆಸಕ್ತಿ ಇಲ್ಲ. ಧರ್ಮದಲ್ಲಿ ಸಮ್ಯಕ್ತ್ವ ಪ್ರಾಪ್ತ ಆಗಲಿ, ಕರ್ಮಕ್ಷಯ ಆಗಲಿ, ಮೋಕ್ಷ ಸಿಗಲಿ ಅನ್ನುವಂತಹ ವಿಚಾರ ಶೂನ್ಯವಾಗಿದೆ. ಒಳಗೆ ಇಲ್ಲವೇ ಇಲ್ಲ, ಶೂನ್ಯ ಇದೆ. ಆದರೆ ಅದರೊಳಗೆ ಆಸಕ್ತಿ ಇದೆ. ದೇವಶಾಸ್ತ್ರ ಗುರುಗಳನ್ನು ಭಜಿಸಿದರೆ, ದಾನ ಕೊಟ್ಟರೆ ಪುಣ್ಯ ಆಗ್ತದೆ. ಈ ಪುಣ್ಯ ದೊಡ್ಡ ಪುಣ್ಯ. ಈ ಪುಣ್ಯದಿಂದ ನಾನು ಎಲ್ಲ ಪ್ರಕಾರದಿಂದ ಸುಖ ವೈಭವಗಳನ್ನು ಪಡಿಬಹುದು, ಇಲ್ಲಿದ್ದರೂ ಪಡಿಬಹುದು, ಸ್ವರ್ಗದಲ್ಲಿ ಹೋದ್ರೂ ಕೂಡ ಈ ವೈಭವ ನನಗೆ ಬೆನ್ನಟ್ಟಿಕೊಂಡು ಬರ್ತದೆ. ಲಕ್ಷ್ಮಿ ಯಾವಾಗಲೂ ಪ್ರಸನ್ನವಾಗಿರ್ತಾಳೆ. ಕೈಯಿಂದ ದಡದಡನೇ ಹಣ ಸುರಿತದೆ, ದುಡ್ಡು ಬೀಳ್ತದೆ ಅಲ್ಲ ಲಕ್ಷ್ಮಿ ಕೈಯಿಂದ, ನೋಡಿದಿರಲ್ಲ. ಅಂತ ಲಕ್ಷ್ಮಿ ಯಾವಾಗಲೂ ನಮ್ಮ ಬೆನ್ನಟ್ಕೊಂಡು ಬರ್ತಾ
ಬರ್ತಾಳೆ ಅನ್ನುವಂಥದ್ದರಲ್ಲಿ ಆಸಕ್ತಿ ಇದೆ, ಆಸೆ ಇದೆ. ಭೌತಿಕ ಸುಖಗಳ ಆಸೆಗಾಗಿ ಅತಿ ಕಠೋರವಾಗಿ ನಿಜವಾದ ದೇವ ಶಾಸ್ತ್ರ ಗುರುಗಳನ್ನು ಮನ್ನಿಸುವಂಥವ್ರು ಇರ್ತಾರಲ್ಲ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಾಗಿದೆ ಅಂತಂದ್ರೆ, ಅಲ್ಲಿ ಹೋದ್ರೆ ನನ್ನ ಪುಣ್ಯನೂ ನಾಶ ಆಗ್ತೈತಿ, ಅಲ್ಲಿ ಸೇವೆ ಅಲ್ಲಿಯ ಒಂದು ಅದೇನೋ ಪುಣ್ಯ ಬಂಧಕ್ಕೆ ಕಾರಣ ಆಗ್ಲಿಕ್ಕೆ ಶಕ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ನಿಜವಾದ ಗುರುತ್ವ ಇಲ್ಲ, ನಿಜವಾದ ದೇವತ್ವ ಇಲ್ಲ ಅಂದ ಮೇಲೆ ಅಲ್ಲಿ ಮಿಥ್ಯಾತ್ವ ಪಾಪ ಕಟ್ಟೋದಿದೆ, ಅದೇ ಬೆಳೆಯುವುದಿದೆ. ಇಲ್ಲಿ ಹಾಗಲ್ಲ, ಇಲ್ಲಿ ಮುಟ್ಟಿದ್ದೆಲ್ಲ ಬಂಗಾರ. ದೇವಶಾಸ್ತ್ರ ಗುರುಗಳ ಆಶ್ರಯದಿಂದ ನಾನು ನಡೀತೇನೆ ಅಂತಂದ್ರೆ ಅವರು ನಾನು ಕೊಟ್ಟಂತಹ ದಾನದಿಂದ ಅವರು ಮುಕ್ತಿಯನ್ನು ಪಡಿತಾರೆ. ಆ ಪುಣ್ಯ ನನಗೆ ಸಿಗ್ತದೆ. ಅವರು ಮೋಕ್ಷಕ್ಕೆ ಹೋದ್ರು, ಅವರಿಗೆ ಕರ್ಮ ನಿರ್ಜರೆ ಆಯಿತು. ಈ ಪುಣ್ಯ ಯಾರಿಗೆ ಸಿಕ್ಕಿತು? ನನಗೆ ಸಿಕ್ತಲ್ಲ. ನಾನೇನು ಪೆಟ್ರೋಲ್ ಒಂದು ದಿವಸ ಹಾಕಿದ್ನಿ, ಅವ್ರ ಗಾಡಿ ಮುಂದುವರಿತಲ್ಲೋ? ಮುಂದುವರಿತಲ್ಲ. ಆಮೇಲೆ ಪೆಟ್ರೋಲ್ ಯಾರ್ದು? ನಂದು. ಪೆಟ್ರೋಲ್ ನನ್ನದು. ಅವರು ಮೋಕ್ಷಕ್ಕೆ ಹೋದ್ರು. ಮೋಕ್ಷಕ್ಕೆ ಹೋಗುವಂತಹ ಜೀವಿಗಳಿಗೆ ಯಾರು ಇಂಥ ದಾನ ಧರ್ಮಗಳನ್ನು ಮಾಡ್ತಾರಲ್ಲ, ಅವರ ಪುಣ್ಯ ಅಪರಂಪಾರ. ಆ ಪುಣ್ಯದ ಫಲವನ್ನು ಹೇಳಲಿಕ್ಕೇ ಶಕ್ಯ ಇಲ್ಲ. ಅಷ್ಟು ಪುಣ್ಯವನ್ನು ಕಟ್ಕೊಳ್ತಾರೆ. ಅದರ ಫಲವನ್ನು ಅದೇ ಥರದಲ್ಲಿ ಪಡೀತಾರೆ. ಆಮೇಲೆ ಇಂಥ ಪುಣ್ಯದಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಧರ್ಮ ಮಾಡುವವರಿಗೆ ಸಮ್ಯಕ್ ದರ್ಶನ ಇರ್ತದೆ ಇರಲ್ಲ. ನೋಡಿ, ಯಾವ ಸುಖ ಬೇಕು ಅಂತ ಕೇಳಿದರೆ, ನನಗೆ ಭೌತಿಕ ಸಾಂಸಾರಿಕ ಸುಖ ಬೇಕು. ಎಲ್ಲೆಲ್ಲಿ ಬೇಕು? ಈ ಭಾವದಲ್ಲಿಯೂ ಬೇಕು, ಮತ್ತೆಲ್ಲಿ ಬೇಕು? ನಾನು ಎಲ್ಲಿರ್ತೇನೆ, ಎಲ್ಲಿ ಹೋಗ್ತೇನೆ, ಅಲ್ಲಿಯೂ ಬೇಕು. ಭೌತಿಕ ಅಂತಂದ್ರೆ ಸಾಂಸಾರಿಕ ಇಂದ್ರಿಯ ಸುಖಗಳನ್ನು, ದೈಹಿಕ ಸುಖವನ್ನು, ಶಾರೀರಿಕ ಸುಖವನ್ನು, ಧನ ಸಂಪತ್ತಿಗಳಿಂದ ಪಡೆಯತಕ್ಕಂಥ ಈ ಎಲ್ಲ ಬಾಹ್ಯ ಸುಖ ಶಾರೀರಿಕ, ಭೌತಿಕ, ಸಾಂಸಾರಿಕ. ಐಂದ್ರಿಕ ಸುಖಗಳು, ಇಂದ್ರಿಯಗಳಿಗೆ ಸಂಬಂಧಪಡುವಂಥ ಐಂದ್ರಿಕ ಸುಖ, ಇದು ನಿಜವಾದ ಸುಖ ಅಲ್ಲ. ಇದು ಕ್ಷಣಸ್ಥಾಯಿ ಸುಖ. ಪ್ರಾಪ್ತಾಗಿ ಮತ್ತೆ ನಾಶವಾಗುವಂಥದ್ದು. ಪ್ರಾಪ್ತ ಆಯಿತು, ಸಿಕ್ತು, ಆದರೆ ಇಂದಿಲ್ಲ ನಾಳೆ ಮತ್ತೆ ಇದಕ್ಕೆ ನಾಶ ಇದೆ. ಆದರೆ ಧಾರ್ಮಿಕ ಸುಖಕ್ಕೆ ಈ ಥರ ಇದೆಯೇನು? ಇವತ್ತು ಸಿಕ್ತು, ನಾಳೆ ಸಿಗಲಿಲ್ಲ ಅನ್ನುವಂಥ ಲಕ್ಷಣವುಳ್ಳ ಸುಖ ಇದೆ ಅನ್ನೋದು ಇಲ್ಲ. ಧಾರ್ಮಿಕ ಸುಖ ಶಾಶ್ವತ. ಇವತ್ತು ಸಿಕ್ಕಿದೆ ಅಂತಂದ್ರೆ ಇಡೀ ಜೀವನ ನೆಮ್ಮದಿಯಿಂದ ಜೀವಿಸುವಂತಹ ಯಾವ ಒಂದು ಸುಖ ಇದೆ, ಕಂಟಿನ್ಯೂ ಆಗಿ ಸುರಕ್ಷಿತ ಉಳ್ಕೊಳ್ತದೆ. ಅಂತ ಸುಖ ಆತ್ಮಿಕ ಸುಖ. ಇದಕ್ಕೆ ಧಾರ್ಮಿಕ ಸುಖಕ್ಕೆ ಆತ್ಮಿಕ ಸುಖ, ಪಾರಮಾರ್ಥಿಕ ಸುಖ, ಅತೀಂದ್ರಿಯ ಸುಖ, ಅಲೌಕಿಕ ಸುಖ ಅನ್ನುವಂಥ ಹೆಸರುಗಳಿವೆ. ಏನೇನು ಹೆಸರು ನೆನ್ಪುಳಿಬಹುದಾ? ಧಾರ್ಮಿಕ ಸುಖದ ಪರ್ಯಾಯವಾಚಿ ಹೆಸರುಗಳೇನು? ಪಾರಮಾರ್ಥಿಕ, ಅತೀಂದ್ರಿಯ, ಅಲೌಕಿಕ, ಧಾರ್ಮಿಕ, ಶಾಶ್ವತ, ಅಕ್ಷಯ, ಕ್ಷಯ ಇಲ್ಲದಂಥದ್ದು, ಅಕ್ಷಯ. ಇಂಥ ಹೆಸರುಗಳಿವೆ. ಇದು ಬೇಕೋ? ಯಾವುದು ಬೇಕು? ಯಾವುದು ಬೇಕು? ಶಾಶ್ವತ ಸುಖ ಬೇಕು, ಅಕ್ಷಯ ಬೇಕು, ಅತೀಂದ್ರಿಯ ಸುಖ ಬೇಕು ಅಂತಂದ್ರೆ ಅದಕ್ಕೊಂದು ಪುರುಷಾರ್ಥ, ಅದಕ್ಕೊಂದು ಸಾಹಸ ಬೇಕು ಬೇಡೋ? ಬೇಕು. ಆಮೇಲೆ ಸ್ವತಂತ್ರತೆ ಬೇಕು ಬೇಡೋ? ನನ್ನ ಮನ್ಯಾಗ ಕೇಳಿ ಮಾಡೋದು ಇದನ್ನು ಕೂಡ. ಎಷ್ಟು ಮನೆಯವರು ಗುಲಾಮರಾಗಬೇಕೇನ್ರಿ ಧರ್ಮ ಮಾಡ್ಲಿಕ್ಕೂ? ಮನೆಯವರ ಹಿಂದೆ, ಪರಿವಾರದ ಹಿಂದೆ ನಾವು ಗುಲಾಮರಾಗಿ ಬಾಳ್ಬೇಕಾ? ಅಲ್ಲ, ಧರ್ಮ ಅಂತಂದ್ರೆ ಇದು ವೈಯಕ್ತಿಕ ವಿಷಯ.
ವೈಯಕ್ತಿಕ ವಿಷಯ, ಎಲ್ಲರಿಗೂ ವೈಯಕ್ತಿಕ, ಎಲ್ಲರಿಗೂ ಪರಿವಾರದ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕ ವಿಷಯ ಯಾವುದು ಅಂತಂದ್ರೆ ಧರ್ಮ. ಧರ್ಮದಲ್ಲಿ ನಾವು ಯಾರನ್ನೂ ಪರತಂತ್ರಗೊಳಿಸಬಾರದು. ತಿಳಿತಾ ಇದೆಯಲ್ಲ? ಧರ್ಮದಲ್ಲಿ, ಧರ್ಮದ ಮಾರ್ಗದಲ್ಲಿ ಯಾರಾದರೂ ಹೋಗ್ತಾ ಇದ್ದಾರೆ ಅಂತಂದ್ರೆ ಆ ಧರ್ಮದ ವಿಷಯದಲ್ಲಿ ನಾವು ಯಾರಿಗೂ ಅಡ್ಡಿ ಆತಂಕಗಳನ್ನು ತರಬಾರದು. ತರುವಂತಹ ಮನುಷ್ಯ ಅಜ್ಞಾನಿ, ಘೋರ ಪಾಪಿ. ಎಷ್ಟೋ ಅಶುಭ ಕರ್ಮಗಳನ್ನು ಘೋರವಾಗಿಯೇ ಬಂದ ಮಾಡಿಕೊಳ್ತಾನೆ. ಅದರ ಫಲವನ್ನು ತಾನೇ ಭೋಗಿಸ್ತಾನೆ. ಅದರ ಫಲವನ್ನು ತಾನೇ ಭೋಗಿಸುವಂತಹ ಸ್ಥಾನದಲ್ಲಿ ಜನ್ಮ ತಾಳಿ ಭೋಗಿಸ್ತಿರ್ತಾನೆ, ದುಃಖಿ ಆಗಿರ್ತಾನೆ. ಆ ದುಃಖದ ಅನುಭೂತಿಯನ್ನು ಕೂಡ ತಾನೇ ಸ್ವತಂತ್ರವಾಗಿಯೇ ಅನುಭವಿಸ್ತಾನೆ. ತಾನು ತನಗಾಗಿ ಅಡ್ಡಿ ಆತಂಕಗಳನ್ನು ಹುಟ್ಟಿಸಿಕೊಳ್ಳಿಲ್ಲ. ಯಾರು ಸುಖದಲ್ಲಿದ್ದಾರೋ, ಯಾರು ಧಾರ್ಮಿಕವಾಗಿದ್ದಾರೋ ಆ ಧಾರ್ಮಿಕರನ್ನ ಪರತಂತ್ರಗೊಳಿಸಲಿಕ್ಕೆ, ಅವರನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ವಿಘ್ನಗಳನ್ನು ಮಾಡ್ತಾರೆ. ಅಂಥ ಭಾವಗಳು ಪಾಪದ ಭಾವಗಳು, ಭಯಂಕರ ಪಾಪ ಅದು. ಅದಕ್ಕಿಂತ ದೊಡ್ಡ ಪಾಪ ಇರುವುದೇ ಇಲ್ಲ ಜಗತ್ತಿನಲ್ಲಿ ಯಾವುದು. ಅದಕ್ಕಾಗಿ ನಾವು ಏನು ಮಾಡಬೇಕು? ನಾವು ಜ್ಞಾನಿಗಳಾಗಿದ್ದರೆ ಧರ್ಮವನ್ನು ಮಾಡುವಂತಹ, ಧರ್ಮದ ಸುಖವನ್ನು ಅನುಭವಿಸುವಂತಹ ಜನಗಳಿಗೆ ಯಾವುದೇ ಪ್ರಕಾರದ ಅಡ್ಡಿ ಆತಂಕಗಳನ್ನು ತರಲಿಕ್ಕೆ ಸ್ವಪ್ನದಲ್ಲೂ ಕೂಡ ವಿಚಾರ ಮಾಡಬಾರದು, ಮಾಡಲೇಬಾರದು. ಅದು ಅಡ್ಡದಾರಿ, ಬಹುದೊಡ್ಡ ದಾರಿ. ಅನಾದಿ ಕಾಲದವರೆಗೆ ಸಂಸಾರದಲ್ಲಿ ದುಃಖಗಳನ್ನು ಅನುಭವಿಸುವಂತಹ ದೊಡ್ಡ ದಾರಿ ಅಡ್ಡದಾರಿ. ಇದನ್ನು ಮಾಡಬೇಕಾ? ಇದನ್ನು ಮಾಡಬಾರದು. ಧರ್ಮದ ವಿಷಯದಲ್ಲಿ ಕೇಳ್ತಾ ಇದ್ದೀರಲ್ಲ, ಹೇಳುವಾಗ ಆ ಕಡೆ ನೋಡಬೇಡ್ರಿ. ಧರ್ಮದ ವಿಷಯದಲ್ಲಿ ನಾವು ಕೂಡ ಯಾರಿಗೆ ವಿಘ್ನಗಳನ್ನು ತರಬಾರದು ಮತ್ತು ಯಾರೂ ಕೂಡ ನಮಗೆ ವಿಘ್ನವನ್ನು ತರಬಾರದು ಅನ್ನುವಂಥ ರೂಲ್ಸ್ ಮಾಡಿಕೊಂಡು ನಾವು ನಡೀಬೇಕು. ಒಂದು ಪರಿವಾರದಲ್ಲಿ, ಒಂದು ಊರಲ್ಲಿ, ಒಂದು ಪರಿವಾರದಲ್ಲಿ ನಾವು ಇದ್ದೇವೆ ಅಂತಂದ್ರೆ ನಿನಗೆ ಯಾವ ಧರ್ಮ ಇಷ್ಟೋ ಅದನ್ನು ಮಾಡು. ನನಗೆ ನಾನು ಅಡ್ಡಿ ಆತಂಕಗಳನ್ನು ತರುವುದಿಲ್ಲ. ನನಗೆ ಯಾವುದು ಬೇಕೋ ಅದನ್ನು ಮಾಡ್ತೀನಿ, ನೀನು ನನಗೆ ಅಡ್ಡ ಬರಬೇಡ ಅನ್ನುವಂಥ ಕಟ್ಟಪ್ಪಣೆಯನ್ನು ಹಾಕ್ಕೊಂಡು ನಡೆದಾಗ ಊರಲ್ಲಿಯೂ ಪರಿವಾರದಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲೂ ಯಾವಾಗಲೂ ಸುಖ ಸಿಗ್ತಿರ್ತದೆ, ಶಾಂತಿ ಇರ್ತದೆ. ಅಂಥ ಸಮಾಜದಲ್ಲಿ ಶಾಂತಿ ಇರ್ತದೆ. ನಮಗೆ ಪಾಪದ ಮಾರ್ಗವೇ ಇಷ್ಟ ಅಂತಂದ್ರೆ ನಾವು ನಡೆಯೋಲ್ಲ, ಅದರೊಳಗೂ ಸ್ವತಂತ್ರ ಇದೀವಲ್ಲ, ಇಲ್ಲ? ಪಾಪದ ದಾರಿಯನ್ನು ನಡೆಯೋರು ಎಷ್ಟು ಸ್ವತಂತ್ರ ಇರ್ತಾರೆ ನೋಡಿ. ಸರಿ ಕೊಡುವವರು ನಿಮ್ಗೆ ಹೇಳ್ಕೊಡ್ತಾರ, ಇವತ್ತು ಕುಡಿಯೋನೋ ಬೇಡೋ ಕೇಳ್ತಾರೇನ್ರಿ? ಇಲ್ಲ. ಆಮೇಲೆ ನಾವು ಧರ್ಮ ಮಾಡಿ ಕೇಳಬೇಕಾ? ಸೆರೆ ಕುಡಿಯುವಂತಹ ವ್ಯಸನಿ ಮನುಷ್ಯ ಯಾರೊಬ್ಬರಿಗೂ ಕೇಳದೆ ತಾನೇ ಕುಡಿತಾನೆ. ಯಾಕಂದ್ರೆ ಅದರೊಳಗೆ ಸಿಕ್ಕಾಕೊಂಡಿದ್ದಾನಲ್ಲ, ವ್ಯಸನ ಆಗಿಬಿಟ್ಟಿದೆ. ಮನಸ್ಸು ಕೇಳಲ್ಲ, ಮರಳಿ ಅಲ್ಲೇ ಹೋಗ್ತದೆ. ಎಂತೆಂತಹ ವ್ಯಸನಿಗಳಿಗೆ ವ್ಯಸನವನ್ನು ಬಿಡಿಸಿದಾಗ ತಾನೇ ತನ್ನ ವಿಚಾರದಿಂದ ಬಿಟ್ಟಿರ್ತಾನೆ. ನಾನು ಬಿಡ್ತೀನಿ, ನನಗೆ ಬಹಳ ನುಕ್ಸಾನ್ ಮಾಡ್ತಾ ಇದೆ, ನುಕ್ಸಾನವನ್ನು ಕೂಡ ಅನುಭವಿಸ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ನುಕ್ಸಾನ್ ಆಗ್ತದೆ. ಇದರಿಂದ ನಾನೂ ದುಃಖಿ, ನನ್ನ ಪರಿವಾರ ಅಂತೂ ಹೇಳೋದೇ ಕಷ್ಟ, ಎಷ್ಟು ದುಃಖಿ ಆಗ್ಬೋದು. ನಾನೇ ಆಧಾರ ಮನೆಯಲ್ಲಿ. ಈ ಒಂದು ಆಧಾರ ಇಲ್ಲ ಅಂತಂದ್ರೆ ಮನೆಯವರೆಲ್ಲ ಹಾಳಾಗ್ತಾರೆ, ಬಹಳ ದುಃಖದಲ್ಲಿ ಹೋಗಿಬಿಡ್ತಾರೆ ಅನ್ನುವಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ನಾನು ಅದರಿಂದ ಹೊರಬರಬೇಕು, ಕುಡಿಯಬಾರದು ಅನ್ನುವಂಥ ಮನುಷ್ಯ ಅದನ್ನು ಬಿಟ್ಟರೂ ಕೂಡ ಆ ಶರೀರ ನಶೆ ಹೇಗಿರ್ತದೆ ಅಂತಂದರೆ ಮತ್ತೆ ಎಳೀತದೆ.
ಎಳ್ಕೊಂಡೇ ಬಿಡ್ತದೆ. ಕುಡಿಯುವಂಥ ವಿಚಾರ ಬಂದಾಗ ಯಾರಿಗಾದರೂ ಕೇಳಿ ಹೋಗ್ತಾನೇನು? ಕೇಳಿ ಹೋಗ್ತಾನೇನ್ರಿ? ಸ್ವತಂತ್ರ ವೃತ್ತಿಯಿಂದ ಹೋಗ್ತಾನೋ ಇಲ್ಲ? ಸ್ವತಂತ್ರ ವೃತ್ತಿಯಿಂದ ಹೋಗಿ ಅಲ್ಲಿ ರೊಕ್ಕ ಕೊಟ್ಟು ಜೀವನವನ್ನು ಹಾಳು ಮಾಡಿಕೊಂಡು ಬರ್ತಾನೆ. ರೊಕ್ಕ ಹೋಯ್ತು, ಬದುಕುನೂ ಹೋಯ್ತು, ಎರಡೂ ಹೋಯ್ತು. ಅದೇ ಥರ ಈ ಧರ್ಮವೂ ಅಷ್ಟೇ. ಈ ಧರ್ಮವನ್ನು ಮಾಡಲಿಕ್ಕೆ ಯಾರ ಬಂಧನಕ್ಕೂ ನಾವು ಒಳಗಾಗಬಾರದು. ಅವರಿಗೂ ಹೇಳಬೇಕು ನಾವು, ನಿಮಗೆ ಯಾವುದಿದೆಯೋ ಇಷ್ಟ, ಅದಕ್ಕೆ ನಾವು ಅಡ್ಡಿ ಆತಂಕಗಳನ್ನು ತಂದರೆ ಹೇಗೆ? ಅವಾಗ ನೀವು ಕೇಳ್ತೀರಿ, ನೀವ್ಯಾರು? ನಾನು ನನ್ನ ಸ್ವತಂತ್ರ ವೃತ್ತಿಯಿಂದ ದುರ್ಮಾರ್ಗವನ್ನು ನಡೀತಾ ಇದ್ದೇನೆ, ನೀವು ಯಾರು ಕೇಳೋರು? ಅವ್ರಿಗೆ ಸ್ವತಂತ್ರ ಇರ್ತದೆಯಲ್ಲ? ಇರ್ತದೆಯಲ್ಲ? ಆತ ಎಷ್ಟು ಸ್ವತಂತ್ರ, ಅಷ್ಟೇ ಒಬ್ಬ ಧರ್ಮಾತ್ಮ, ತಿಳುವಳಿಕೆ ಉಳ್ಳವನು, ವಿವೇಕವಂತ, ಜ್ಞಾನಿ, ತತ್ವಜ್ಞಾನಿಗೆ ಪರತಂತ್ರತೆಯನ್ನು ಹೊಂದಿಕೊಂಡು ಬಾಳ್ಬೇಕೇನು? ಪರತಂತ್ರತೆಯನ್ನು ಸ್ವೀಕಾರ ಮಾಡಿಕೊಂಡು ಬಾಳ್ಬೇಕೇನು? ಇಲ್ಲ. ನಾವು ಅದೇ ಥರ ಹೇಳಬೇಕು, ನೀನು ಯಾರು ಕೇಳೋನು? ನಿನ್ನ ಮಾರ್ಗ ನಿನ್ನದು, ನನ್ನ ಮಾರ್ಗ ನನ್ನದು. ನಿನ್ನ ಧರ್ಮ ನಿನ್ನದು, ನನ್ನ ಧರ್ಮ ನನ್ನದು. ಈ ಥರ ಅಂದುಕೊಂಡಾಗ ಸಾಹಸದಿಂದ ಧರ್ಮವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ, ಅಥವಾ ಅಂಜಿದಾಗ ಅಂಜಿ 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 ಮಾಡಿದಾಗ? ಸಾಹಸದಿಂದ ಮಾಡಬೇಕು. ಸಾಹಸದಿಂದ ಮಾಡುವವರಿಗೆ ಏನಿರಬೇಕು ಅಂತಂದ್ರೆ, ನಾವು ಇಷ್ಟೆಲ್ಲ ಸಾಹಸದಿಂದ ಮಾಡುವಾಗ ನಾವು ಸ್ವತಂತ್ರ ಏನೋ ಆಗಿದ್ದೇವೆ, ಎಲ್ಲವೂ ಕೂಡ ಸರಿಯಾಗಿದೆ, ಆದರೆ ನಮ್ಮ ಲಕ್ಷ್ಯ ಭೌತಿಕ ಸುಖಗಳ ಕಡೆಗೆ ಇದೆ ಅನ್ನುವವರಿಗೂ ಉತ್ಕೃಷ್ಟವಾದ ಭೌತಿಕ ಸುಖದ ಕಾರಣವಾಗಿರತಕ್ಕಂತಹ ಯಾವ ಪುಣ್ಯ ಇದೆಯೋ ಆ ಪುಣ್ಯ ಎಲ್ಲಿ ಜಾಸ್ತಿ, ಎಲ್ಲಿ ಧರ್ಮ, ಯಾವ ಬಾಹ್ಯ ಕಾರ್ಯಗಳನ್ನು ಮಾಡಿದಾಗ ಪುಣ್ಯ ಜಾಸ್ತಿ ಇದೆ ಅನ್ನೋದು ಗೊತ್ತಿರ್ತದೆ. ಎಲ್ಲ ಕೆಲವೊಬ್ಬರಿಗೆ ಗೊತ್ತಿರ್ತದೆ. ಯಾವಾಗ ಅವ್ರೇನು ಮಾಡ್ತಿರ್ತಾರೆ, ದ್ರವ್ಯ ಸಮ್ಯಕ್ತವನ್ನು ಸ್ವೀಕರಿಸಿರ್ತಾರೆ. ದ್ರವ್ಯ ಸಮ್ಯಕ್ತ ಅಂದ್ರೆ ಯಾವುದು? ನಿಜವಾದ ದೇವಶಾಸ್ತ್ರ ಗುರು ಈ ದ್ರವ್ಯ ಸಮ್ಯಕ್ತವನ್ನು ಸ್ವೀಕರಿಸ್ತಾರೆ. ಆದರೆ ಭಾವ ಸಮ್ಯಕ್ತದಿಂದ ಅವರು ದೂರಿರ್ತಾರೆ. ಅದರಲ್ಲಿ ಅವರ ವಿಚಾರಗಳು ಎಂಥ ವಿಚಾರಗಳಿರ್ತವೆ ಅಂತಂದ್ರೆ, ಧರ್ಮ ನಂತರ ನೋಡೋಣ, ಈಗ ಭೌತಿಕ ಸುಖ ಬೇಕು, ಎರಡೂ ಬೇಕಂತ ವಿಚಾರ ಇಲ್ಲ. ಎರಡೂ ಬೇಕು ಅನ್ನುವಂತಹ ವಿಚಾರದಲ್ಲಿಲ್ಲ. ಅವ್ರೇನಂತಾರೆ, ನನಗೆ ಧರ್ಮ ನಂತರ ಮೋಕ್ಷ ಸಿಗ್ತದೆ ಅಂತಂದ್ರೆ ನಂತರ ಸಿಗಲಿ, ಈಗ ಬೇಡ, ಈಗ ನನಗೆ ಭೌತಿಕ ಸುಖ ಸಾಕು, ಇಂದ್ರಿಯ ಸುಖ ಬೇಕು, ಭೌತಿಕ ಸುಖ ಸಾಕು, ಅದೇ ಬೇಕು. ಈ ಜೀವಿಗಳಿಗೆ, ಇಂಥ ವಿಚಾರವುಳ್ಳ ಜೀವಿಗಳಿಗೆ ಆ ಬಾಹ್ಯದಲ್ಲಿ ದ್ರವ್ಯ ಸಮ್ಯಕ್ತ ಇದ್ದರೂ ಕೂಡ ಅವರನ್ನ ಯಾವ ಗುಣಸ್ಥಾನದವರು ಅಂತ ಕರೀಬೇಕು? ಮೂರನೇ ಹಂಗೈತ್ರಿ. ಭೌತಿಕ ಸುಖ ಬೇಕು ಅನ್ನೋರಿಗೆ ಮೂರನೇದು ಹೆಂಗಾಯ್ತು? 1, 2 ಆಗ್ತದೆಯಲ್ಲ. ಸ್ವಲ್ಪ ಸರಿಯಾಗಿ ಉಪದೇಶ ಕೇಳ್ರಲ್ಲ. 1ನೇ ಗುಣಸ್ಥಾನ ಮತ್ತು 2ನೇ ಗುಣಸ್ಥಾನ. ಯಾಕೆ? ಸರ್ವಥಾ ನನಗೆ ಮೋಕ್ಷದ ಸುಖ ಬೇಡ, ಆತ್ಮಿಕ ಸುಖ ಬೇಡ, ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅನ್ನುವಂಥ ಈ ರತ್ನತ್ರಯ ಧರ್ಮದ ಸುಖ ಬೇಡ. ಈ ರತ್ನತ್ರಯ ಧರ್ಮ ಅಂದರೆ ಆತ್ಮ ಸುಖದ ಧರ್ಮ, ಆತ್ಮಿಕ ಸುಖದ ಧರ್ಮ, ಇದು ನನಗೆ ಬೇಡ ಅಂತ ಇದ್ದಾನೆ. ಆಮೇಲೆ ಯಾವ ಗುಣಸ್ಥಾನದವನು? 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ.
ಇನ್ನು ಮೂರನೇ ಗುಣಸ್ಥಾನದವ್ರು ಹೇಗಿರ್ತಾರೆ ಅಂತಂದ್ರೆ, ಇದು ಭೌತಿಕ ಸುಖ, ರತ್ನತ್ರಯ ಧಾರ್ಮಿಕ ಸುಖ. ರತ್ನತ್ರಯ ಧಾರ್ಮಿಕ ಸುಖ ಇದು ನಿಜವಾದ ಸುಖವೋ ಅಥವಾ ಅಲ್ಲ ಏನ್ ತಿಳಿಲ್ಲ. ಇದು ಯಾವ ಗುಣಸ್ಥಾನ ಆಯ್ತು? ಮಿಶ್ರ ಗುಣಸ್ಥಾನ. ಇಲ್ಲಿ ನೋಡಿದ್ರೆ ಸಂಸಾರಿಕ ಸುಖ ಒಳ್ಳೆಯದನಿಸ್ತದೆ, ಇದು ಕಂಡು ಬರ್ತದೆ. ಸಮ್ಯಕ್ ದೃಷ್ಟಿ ಆದಾಗ ಅದೇನೋ ಕಂಡು ಬಂದಂತೆ ಅನಿಸಲ್ಲ. ಇಂಥ ವಿಚಾರಗಳು. ಇದು ಯಾವ ಗುಣಸ್ಥಾನ? ಮಿಶ್ರ ಗುಣಸ್ಥಾನ. ಇದು ಮಿಶ್ರ ಗುಣಸ್ಥಾನ. ಇನ್ನು ಸಮ್ಯಕ್ತ ಗುಣಸ್ಥಾನ ಹೇಗಿರ್ತದೆ ನೋಡಿ, ಅದನ್ನು ತಿಳ್ಕೊಳ್ಳಿ. ಒಂದ್ಸಲ ತಿಳ್ಕೊಳ್ಳಿ, ಎಲ್ಲ ತಿಳ್ಕೊಳ್ಳಿ. ತಿಳ್ಕೊಳ್ಳಿಕ್ಕೆ ಏನ್ ಮಾಡ್ಬೇಡ್ರಿ. ತಿಳ್ಕೊಳ್ಳಿಕ್ಕೆ ಯಾವುದೋ ಮನಸ್ಸಿನಲ್ಲಿ ಕಮ್ಜೋರಿ ಇಟ್ಕೊಳ್ಬೇಡಿ. ತಿಳ್ಕೊಳ್ಳಿ, ಎಲ್ಲ ತಿಳ್ಕೊಳ್ಳಿ. ಸಮ್ಯಕ್ ದೃಷ್ಟಿ ಹೇಗಿರ್ತಾನೆ ನೋಡಿ. ಸಮ್ಯಕ್ತ್ವ ಎಂದಿನಿಂದ ಪ್ರಾಪ್ತ ಮಾಡಿಕೊಂಡಿದ್ದೇನೆ, ಭಾವ ಸಮ್ಯಕ್ತ್ವ, ಅಂದಿನಿಂದ ನನ್ನ ಜೀವನದಲ್ಲಿ ಕಷ್ಟಗಳೇ ಕಡಿಮೆಯಾಗಿವೆ. ನನ್ನ ಮನಸ್ಸು ಎಂದೂ ಹಿಂಸೆಯನ್ನು ಹೊಂದಿಲ್ಲ. ನಾನು ಎಂಥೆಂತಹ ಕಾರ್ಯಗಳನ್ನು ಮಾಡುವುದರಲ್ಲಿ ನನಗೆ ಸಿಟ್ಟು ಬರಬೇಕು, ಅಹಂಕಾರ ಪಡಬೇಕು, ಅತಿ ಲೋಭ ಉಂಟಾಗಿರಬೇಕು ಅನ್ನುವಂಥ ಪರಿಸ್ಥಿತಿ ಈಗಿಲ್ಲ. ಇಂಥ ಮನುಷ್ಯನ ಜೀವನದಲ್ಲಿ ಕ್ರೋಧ, ಮಾನ, ಮಾಯಾ, ಲೋಭಗಳೆಲ್ಲ ಮಂದಾಗಿವೆ ಅಂತಂದ್ರೆ ಅದು ಆತ್ಮಿಕ ಸುಖವೋ ಅಥವಾ ಭೌತಿಕ ಸುಖ? ಅದು ಆತ್ಮಿಕ ಸುಖ. ಈ ಸುಖದಲ್ಲಿ ಹೆಚ್ಚು ಸುಖ ಇದೆಯೋ ಅಥವಾ ಈ ಭೌತಿಕ ಸುಖ ಸಾಮಗ್ರಿಗಳನ್ನು ಅನುಭವಿಸುವುದರಲ್ಲಿ ಆತ್ಮಿಕ ಸುಖದಲ್ಲಿ ನಿಜವಾದ ಸುಖ ಇದೆ. ಮತ್ತು ಈ ಸುಖ ನಿರಂತರವಾಗಿ ಸಿಗ್ತಿರ್ತದೆ. ನಿಮ್ಮ ಕಷಾಯಗಳು ಒಂದು ಸಲ ಕಡಿಮೆ ಆದವು ಅಂತಂದ್ರೆ ಅವು ತೀವ್ರ ಎಂದೂ ಆಗಲಿಕ್ಕೆ ಶಕ್ಯವೇ ಇಲ್ಲ. ಇಂಥ ಪರಿಸ್ಥಿತಿ ಧರ್ಮದಲ್ಲಿ ಇರ್ತದೆ. ಇಂಥ ಪರಿಸ್ಥಿತಿ ಇರ್ತದೆ. ನಿಮ್ಮ ಕಷಾಯಗಳು ಒಂದು ಸಲ ನೀವು ಕಷಾಯಗಳು ಜಯಿಸಿದ್ದೀರಾ ಅಂತಂದ್ರೆ ಆ ಕಷಾಯಗಳು ಒಳ ಪ್ರವೇಶ ಮಾಡುವುದೇ ಇಲ್ಲ. ಅದಕ್ಕಾಗಿ ಇದು ನಿರಂತರ ಸುಖ. ಇದು ಕ್ಷಯವಾಗತಕ್ಕಂಥದ್ದಲ್ಲ, ನಷ್ಟವಾಗತಕ್ಕಂಥದ್ದಲ್ಲ. ಇದು ಶಾಶ್ವತ ಸುಖ, ಬದುಕಿನಲ್ಲಿ ಕಂಟಿನ್ಯೂ ಆಗಿ ಉಳಿಯುವಂತಹ ಸುಖ. ಇದೇ ಆತ್ಮಿಕ ಸುಖ. ಇದೇ ಭಾವ ಸಮ್ಯಕ್ತ್ವ. ಇದೇ 4ನೇ ಗುಣಸ್ಥಾನ. ಭಾವ ಸಮ್ಯಕ್ತ್ವ 4ನೇ ಗುಣಸ್ಥಾನದಲ್ಲಿ ಇದೆಯಲ್ಲ. 4ನೇ ಗುಣಸ್ಥಾನಕ್ಕೆ ಹೋಗಿದ್ದೀರಿ ಅಂತಂದ್ರೆ ಕಷಾಯವನ್ನು ಜಯಿಸದೇ ಹೋಗಿಲ್ಲ, ಜಯಿಸೇ ಹೋಗಿದ್ದೀರಿ. ಯಾವ ಕಷಾಯವನ್ನು ಜಯಿಸಿದ್ದೀರಾ? ಅನಂತಾನುಬಂಧಿ ಕಷಾಯ. ಅನಂತಾನುಬಂಧಿ ಕಷಾಯ ಲಕ್ಷಣ ಏನಂತಂದ್ರೆ ಸ್ವಲ್ಪ ಕೇಳಿ ಇದನ್ನು ಕೂಡ. ಅನಂತಾನುಬಂಧಿ ಕಷಾಯ ಹೇಗಿರ್ತದೆ ಅಂತಂದ್ರೆ, ಅನಂತಾನುಬಂಧಿ ಕಷಾಯ ಹೇಗಿರ್ತದೆ ಅಂತಂದ್ರೆ ನೋಡಿ, ನಿಮ್ಮನ್ನ ಅದು ಮತ್ತೆ ಮತ್ತೆ ಅತಿಯಾದ ಆಸೆಯ ದಾರಿಗೆ ಇಳಿತದೆ. ಎಂಥ ದಾರಿಗೆ? ಭೌತಿಕ ಸುಖ, ಭೌತಿಕ ಸುಖ, ಭೌತಿಕ ಸುಖ. ಅದರಲ್ಲಿ ಅದನ್ನ ಪ್ರಾಪ್ತ ಮಾಡಿಕೊಳ್ಳು ಅಂತ ಅಂತಿರ್ತದೆ ಅನಂತಾನುಬಂಧಿ ಕಷಾಯ. ಅನಂತಾನುಬಂಧಿ ಲೋಭ ಕಷಾಯ ಹೇಗಿರ್ತದೆ ಅಂತಂದ್ರೆ ಅದನ್ನ ಪ್ರಾಪ್ತ ಮಾಡಿಕೊಳ್ಳು ಅಂತಂತಿರ್ತದೆ. ಎಳೀತದೆ, ನಮ್ಮನ್ನ ಎಳೀತದೆ. ಯಾವುದೋ ಧಾರ್ಮಿಕ ಮೀಟಿಂಗ್ ಇದೆ ಅಂತಂದ್ರೆ ಅವ್ರಿಗೆ ಎಳಿತಾ ಇದೆ ಆ ಕಡೆ. ನಿಮಗೆ ಪ್ರವಚನ ಎಳಿತಾ ಇದೆ, ಅವರಿಗೆ ಮೀಟಿಂಗ್ ಎಳಿತಾ ಇದೆ. ಭಾಸನು ಎಳಿತಾ ಇದೆ, ಮತ್ತೆ ಇಲ್ಲಿ ವಿಷಯ ಖಾಸ್ ಎಳಿತಾ ಇದೆ. ಆ ಕಡೆ ಭಾಸ, ಈ ಕಡೆ ಖಾಸ. ಇದು 4ನೇ ಗುಣಸ್ಥಾನ.
ಈ ನಾಲ್ಕನೇ ಗುಣಸ್ಥಾನದ ಸುಖವನ್ನ ಯಾರು ಅನುಭವಿಸುತ್ತಾರೆ ಅಂತಂದ್ರೆ ಕೇವಲ ಕೇವಲ ಭವ್ಯ ಜೀವಿಗಳು, ಅಭವ್ಯ ಜೀವಿಗಳಲ್ಲ. ಅಭವ್ಯ ಜೀವಿಗಳಿಗೆ ಅನಂತ ಕಾಲ ಕಳೆದರೂ ಇಂಥ ಒಂದು ಪುರುಷಾರ್ಥವನ್ನು ಮಾಡುವಂತಹ ಭಾವಗಳೇ ಹುಟ್ಟುವುದಿಲ್ಲ. ಯಾಕೆ ಹುಟ್ಟುವುದಿಲ್ಲ? ಅದಕ್ಕೇನು ಕರ್ಮ ಕಾರಣವೋ ಅಥವಾ ಬಾಹ್ಯದಲ್ಲಿ ಯಾರಾದರೂ ಜಗ್ಗಿ ಹಿಡಿತಾರೋ ಏನು? ಏನಿಲ್ಲ, ಯಾರೂ ಜಗ್ಗೇನಿಲ್ಲ. ಯಾವ ಕರ್ಮನೂ ಕೂಡ ಅವರನ್ನು ತಡೆಗಟ್ಟಿಲ್ಲ. ಆದರೆ ನಿಸರ್ಗ ನಿಯಮದಿಂದಲೇ ಅವರಲ್ಲಿ ಯಾವ ಒಂದು ಭೌತಿಕ ಸುಖದ ಬಗ್ಗೆ ಆಸಕ್ತಿ ಇರ್ತದೋ ಆ ಆಸಕ್ತಿಯನ್ನು ದೂರ ಮಾಡಿಕೊಳ್ತಕ್ಕಂತಹ ಪರಿಣಾಮಗಳು, ಭಾವಗಳು ಆಗುವುದೇ ಇಲ್ಲ, ಉಂಟಾಗುವುದೇ ಇಲ್ಲ. ಅದಕ್ಕಾಗಿ ಆ ಜೀವಗಳಿಗೆ ಅಭವ್ಯ ಅಂತ ಕರೀತಾರೆ. ಭಗವಂತರು ಅಭವ್ಯ. ಅಭವ್ಯ ತಾನು ಕೋಟಿ ಪ್ರಯತ್ನ ಪಟ್ಟರು, ಸಾಹಸ ಮಾಡಿದರೂ ಭವ್ಯ ಆಗಲಿಕ್ಕೆ ಶಕ್ಯ ಇಲ್ಲ. ಮತ್ತು ಭವ್ಯವೂ ಕೂಡ ನನಗೆ ಮೋಕ್ಷ ಬೇಡ, ಸಮ್ಯಕ್ ದರ್ಶನ ಬೇಡ, ಕೋಟಿ ಸಲ ಪ್ರಯತ್ನ ಸಾಹಸ ಮಾಡಿದರೂ ಕೂಡ ಅದು ತನ್ನ ಭವ್ಯತ್ವ ಸ್ವಭಾವವನ್ನು ಬಿಟ್ಟು ಅಭವ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಇವು ನೈಸರ್ಗಿಕ ಸ್ವಭಾವಗಳು. ಈ ನಿಸರ್ಗ ಸ್ವಭಾವಕ್ಕೆ ಔಷಧಿಯೇ ಇಲ್ಲ. ಭವ್ಯ ಅಭವ್ಯ ಆಗುವುದಿಲ್ಲ ಮತ್ತು ಅಭವ್ಯ ಭವ್ಯವಾಗುವುದಿಲ್ಲ ಅನ್ನುವಂಥದ್ದು ನೈಸರ್ಗಿಕ ಸ್ವಭಾವ. ಈ ಭವ್ಯ ಮತ್ತು ಅಭವ್ಯ ಅನ್ನುವಂತಹ ಮಾರ್ಗನಿಗೆ ಇರುವ ಅರ್ಥವನ್ನು ಅತಿ ಡೀಪ್ ಆಗಿ ತಿಳ್ಕೊಂಡಿದ್ದೀರಾ. ಡೀಪ್ ಆಗಿ ತಿಳ್ಕೊಂಡು ನೀವು ಒಂದು ವೇಳೆ ಭವ್ಯ ಇದ್ದೀರಿ ಅಂತಂದರೆ ಧರ್ಮದ ಮೇಲಿನ ಆಸಕ್ತಿ ಹುಟ್ಟಲೇಬೇಕು, ಹುಟ್ಟೇ ಹುಟ್ಟುತ್ತದೆ ಅನ್ನುವಂಥದ್ದು ಅದು ನಿಮ್ಮ ವ್ಯಕ್ತಿಗತವಾಗಿರ್ತಕ್ಕಂತಹ ಒಂದು ಯೋಗ್ಯತೆ. ಆ ಯೋಗ್ಯತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದುವರೆದ್ರಿ ಅಂತಂದರೆ ಯಾರೂ ಕೂಡ ನಿಮ್ಮನ್ನು ತಡೆಗಟ್ಟಲಿಕ್ಕೆ ಶಕ್ಯ ಇಲ್ಲ. ನಿಮ್ಮ ಪರಿವಾರದವರು ತಡೆಗಟ್ಟಲಿಕ್ಕೆ ಶಕ್ಯ ಇಲ್ಲ. ನಿಮ್ಮ ಅಂತರಂಗದ ಈ ಸಮ್ಯಕ್ತಘಾತಕ ಕರ್ಮಗಳು, ಚಾರಿತ್ರಘಾತಕ ಕರ್ಮಗಳು ಕೂಡ ಅವುಗಳನ್ನು ನಿಮ್ಮನ್ನು ತಡೆಗಟ್ಟಲ್ಲ. ನೀವು ಪುರುಷಾರ್ಥ ಮಾಡಿದ್ರಿ ಅಂತಂದರೆ ನಿಮಗೆ ದಾರಿ ಸಿಗ್ತದೆ. ಅಂಥ ದಾರಿಯನ್ನು ನಾವು ನಡೆದು ಆತ್ಮಿಕ ಸುಖಿಗಳಾಗೋಣ ಅನ್ನೋದನ್ನು ಹೇಳಿ ಇವತ್ತಿನ ಪ್ರವಚನ ಮುಗಿಸ್ತೀವಿ. ಮೀಟಿಂಗ್ ಇದೆ, ಮೀಟಿಂಗ್ದಲ್ಲಿ ಹೋಗ್ರಿ.